ಎಲ್ಲರಿಗೂ ನಮಸ್ಕಾರ. ಇವತ್ತು ನಾವು ಇಟ್ಕೊಂಡಿರ್ತಕ್ಕಂಥ ವಿಷಯ ದೇವರ್ಷಿ ನಾರದರು ಅಂತ ಹೇಳಿ. ನಾರದರು ಅವರು ದೇವರ್ಷಿಗಳು, ಅಲ್ಲಿಂದ ಒಂದು ಪ್ರಾರಂಭವಾಗಿ ನಾರದ ಅನ್ನುವ ಏಕವಚನಕ್ಕೆ ಬಂದು, ನಾರದ ಅಂತ ಹೇಳಿದ್ರೆ ಒಂದು ರೀತಿ ಕಲಹಪ್ರಿಯ, ಇಬ್ಬರ ಮಧ್ಯೆ ತಂದಿಡ್ತಕ್ಕಂಥವನು, ಆ ಜಗಳವನ್ನು ನೋಡಿ ಆನಂದ ಪಡುವಂಥ ವ್ಯಕ್ತಿ ಅನ್ನೋಷ್ಟು ಮಟ್ಟಿಗೆ ಒಂದು ರೀತಿಯ ಒಂದು ನ್ಯಾರೇಟಿವ್ ಸೃಷ್ಟಿಯಾಗ್ಬಿಟ್ಟಿದೆ. ವಿಶೇಷವಾಗಿ ಸಿನಿಮಾಗಳಲ್ಲಿ, ಕನ್ನಡದ ಸಿನಿಮಾಗಳಲ್ಲಿ ಆ ನಾರದ ಪಾತ್ರವನ್ನ ಯಾವ ರೀತಿ ಬಿಂಬಿಸಿದ್ದಾರೆ ಅಂತ ಹೇಳಿದ್ರೆ, ನಾರದ ಅಂತ ಹೇಳಿದ್ರೆ ಅವನು ಒಂದ್ ಕಡೆ ನೆಲೆ ನಿಲ್ಲಲ್ಲ, ಎಲ್ಲ ಕಡೆ ಹೋಗಿ ಒಂದು ರೀತಿಯ ಬತ್ತಿ ಇಡ್ತಾನೆ ಅನ್ನುವ ಅತ್ಯಂತ ಕೆಳಮಟ್ಟಕ್ಕೆ ತೋರಿಸಿ, ನಾರದ ಅನ್ನುವ ಒಂದು ವ್ಯಕ್ತಿತ್ವದ ಬಗ್ಗೆ ನಮ್ಗಿರ್ತಕ್ಕಂತಹ ಗೌರವನೇ ಒಂದು ರೀತಿ ಕಡಿಮೆ ಆಗ್ಬಿಟ್ಟಿದೆ. ಬರೀ ನಾರದ ಅಲ್ಲ, ಅನೇಕ ಪಾತ್ರಗಳ ಬಗ್ಗೆ ಆ ರೀತಿ ಆಗಿದೆ. ವಿಚಿತ್ರ ಅಂತ ಹೇಳಿದ್ರೆ, ನಮ್ಮ ಹಿಂದೂ ಪರಂಪರೆಯಲ್ಲಿ, ಭಾರತೀಯ ಪರಂಪರೆಯಲ್ಲಿ ಬರ್ತಕ್ಕಂಥ ಅನೇಕ ಪಾತ್ರಗಳು, ಅನೇಕ ಶಬ್ದಗಳು, ಅನೇಕ ಒಂದು ತುಂಬಾ ಮಹತ್ವದ ಒಂದು ಅರ್ಥ ಕೊಡ್ತಕ್ಕಂಥದ್ದನ್ನ ಈ ರೀತಿ ಒಂದು ರೀತಿಯ ಕೀಳಾಗಿ ಅದನ್ನ ಅರ್ಥೈಸಲಾಗ್ತಾ ಇದೆ, ಬಳಸಲಾಗ್ತಾ ಇದೆ. ಉದಾಹರಣೆಗೆ, ಒಬ್ಬ ಯಾರೋ ತುಂಬಾ ಹೆಣ್ಣು ಮರುಳ ಇದ್ದ ಅಂದ್ರೆ ಅವನ್ನ ಕೃಷ್ಣ ಅಂತ ಹೇಳೋದು. ಅಂದ್ರೆ ಕೃಷ್ಣ ಎಲ್ಲಿ ಆ ರೀತಿಯ ದುರ್ಗುಣ ಇರತಕ್ಕಂಥ ವ್ಯಕ್ತಿಯಲ್ಲಿ ಇದನ್ನ ಯಾರು ಬಳಸೋದು ಅಂದ್ರೆ ನಾವು ಹಿಂದೂಗಳೇ. ಮಂಗಳಾರತಿ ಅಂತ ಹೇಳೋದು, ದೊಡ್ಡ ಮಂಗಳಾರತಿ ಆಯ್ತು ಅಂತ. ಮಂಗಳಾರತಿ ಅನ್ನಕ್ಕೆ ತುಂಬಾ ದೊಡ್ಡ ಅರ್ಥ ಇದೆ. ಅಂದ್ರೆ ನಮ್ಮ ಒಂದು ಪರಂಪರೆಯಲ್ಲಿ ಬರ್ತಕ್ಕಂಥ ಈ ರೀತಿಯ ವಿಚಾರಗಳಿಗೆ ನಾವೇ ಗೊತ್ತಿಲ್ಲದೆ ಒಂದು ರೀತಿಯ ಅದನ್ನ ಅವಹೇಳನ ಮಾಡ್ತಕ್ಕಂಥ ಕೆಲಸ ಮಾಡ್ತೀವಿ. ಪುರಾಣ ಅನ್ನೋದು, ಯಾರಾದರೂ ಏನಾರೋ ಸುಳ್ಳು ಅಥವಾ ಕಟ್ಕತೆಯನ್ನು ಹೇಳಿದ್ರೆ ಪುರಾಣ ಹೇಳ್ದ ಅಂತ ಹೇಳ್ತೀವಿ. ಅಂದ್ರೆ ಪುರಾಣ ಅಂದ್ರೆ ಅದು ಕಟ್ಕತೆ ಅಂತ ಹೊರಗಡೆಯಿಂದ ಬಂದಂತ ಬ್ರಿಟಿಷರು ಮಾಡಿದಂತಹ ಒಂದು ವ್ಯಾಖ್ಯಾನ ಅದು. ಅವರು ಮೈಥಾಲಜಿ, ಮಿತ್, ಇದು ಸುಳ್ಳು, ಇದು ಇತಿಹಾಸ ಅಲ್ಲ, ಇದು ಕಾಲ್ಪನಿಕ ಅಂತ ಹೇಳಿ ಒಂದು ಡೆಫಿನಿಷನ್ ಕೊಟ್ಟರು. ಗೊತ್ತಿಲ್ಲದಂತೆ ನಮ್ಮಲ್ಲೂ ಪ್ರವೇಶ ಆಗ್ಬಿಟ್ಟಿದೆ. ಈ ರೀತಿ ಅನೇಕ ಒಂದು ಗೊತ್ತಿಲ್ಲದಂತೆ ನಮ್ಮಲ್ಲಿ ಈ ಪಾಶ್ಚಾತ್ಯರ ಒಂದು ದುರುದ್ದೇಶದಿಂದ ಕೂಡಿದಂತಹ ಕೆಲವು ಕಲ್ಪನೆಗಳು ನಮ್ಮಲ್ಲೂ ಸೇರ್ಕೊಂಡ್ಬಿಟ್ಟಿದೆ. ಅದರಲ್ಲಿ ನಾರದರು ಕೂಡ ಒಂದು ಹಾಗೆ. ವಾಸ್ತವವಾಗಿ ನಾವು ನೋಡಿದ್ರೆ, ನಾರದರು ನಮ್ಮ ಭಾರತೀಯ ಪರಂಪರೆಯಲ್ಲಿ, ನಮ್ಮ ಸಾಹಿತ್ಯ ಶಾಸ್ತ್ರಗಳಲ್ಲಿ, ಇತಿಹಾಸದಲ್ಲಿ ಬರ್ತಕ್ಕಂಥ ತುಂಬಾ ದೊಡ್ಡ ಒಂದು ಚೇತನ. ಅವರ ಜೀವನವನ್ನು ನಾವು ನೋಡಿದ್ರೆ, ಅವರು ಸ್ವತಃ ಬ್ರಹ್ಮನ ಮಗ. ಒಂದ್ಯಾವುದೋ ಒಂದು ಕಾರಣದಿಂದ ಅವರು ಮುಂದೆ ಗಂಧರ್ವನಾಗಿ ಹುಟ್ಟುತ್ತಾರೆ, ಉಪಬರ್ಹಣ ಅಂತೇಳಿ. ಗಂಧರ್ವನಾಗಿದ್ದಾಗ ಒಂದೇನೋ ತಪ್ಪು ಮಾಡಿದ್ರಿಂದ ಒಂದು ದಾಸಿಯ ಮಗನಾಗಿ ಹುಟ್ಟುತ್ತಾರೆ. ಆಕೆ ಒಂದು ಆಶ್ರಮದಲ್ಲಿ ಸೇವೆ ಮಾಡ್ಕೊಂಡಿರ್ತಾಳೆ. ಅಲ್ಲಿ ಆಕೆಯ ಮಗನಾಗಿ ಹುಟ್ಟಿ ಅವ್ರ ತಾಯಿ ಜೊತೆ ಅಲ್ಲಿ ಆಕೆ ಸಹಾಯ ಮಾಡ್ತಾ ಇರ್ತಾರೆ. ಆ ಆಶ್ರಮಕ್ಕೆ ಅನೇಕ ಜ್ಞಾನಿಗಳು ಬರ್ತಾರೆ. ಚಾತುರ್ಮಾಸ್ಯ ಅಂದ್ರೆ ಆ 4 ತಿಂಗಳ ಸಮಯದಲ್ಲಿ ವಿಪರೀತ ಮಳೆಗಾಲ ಇರುತ್ತೆ. ಹಾಗಾಗಿ ಒಂದ್ ಕಡೆ ನೆಲೆ ನಿಲ್ತಾರೆ ದೊಡ್ಡ ದೊಡ್ಡ ಸಾಧು ಸಂತರು, ಸನ್ಯಾಸಿಗಳು. ಯಾಕಂದ್ರೆ ಪ್ರಯಾಣ ಮಾಡೋಕ್ಕಾಗಲ್ಲ. ಇವರಿದ್ದಂತಹ ಜಾಗದಲ್ಲಿ ನಿಂತಾಗ ಈ ಬಾಲಕ, ಒಂದು 5 ವರ್ಷದ ಪುಟ್ಟ ಬಾಲಕ, ಅಲ್ಲಿ ನಡೀತಾ ಇದ್ದಂತಹ ವೇದಾಂತದ ಚರ್ಚೆಗಳು, ಉಪನ್ಯಾಸಗಳು, ಆ ಸತ್ಸಂಗದಲ್ಲೆಲ್ಲ ಆತ ಬಂದು ಕೂತಿರ್ತಾರೆ. ಅವರೆಲ್ರಿಗೂ ಇವನ್ ಬಗ್ಗೆ ತುಂಬಾ ಒಂದು ಅಕ್ಕರೆ. ಅದಾದ್ಮೇಲೆ ಅವ್ರಿಗೆ ಎಷ್ಟು ಪ್ರೀತಿ ಬರುತ್ತೆ ಅಂದ್ರೆ, ಅವನ್ಗೆ ಅಲ್ಲಿಂದ ಚಾತುರ್ಮಾಸ್ಯ ಮುಗಿಸಿ ಹೊರಡಬೇಕಾದ್ರೆ ಅವನ್ಗೆ, ಆ ಬಾಲಕನಿಗೆ ಆ ಭಗವಂತನ ಮಂತ್ರವನ್ನು ಉಪದೇಶ ಮಾಡಿ ಹೋಗ್ತಾರೆ. ಅದಾದ ಸ್ವಲ್ಪ ಸಮಯಕ್ಕೆ ಅವನ ತಾಯಿ ಅವರು ಒಂದು ಕಾಡಿನಲ್ಲಿ ಹೋಗ್ಬೇಕಾದ್ರೆ ಹಾವು ಕಚ್ಚಿ ಸತ್ತೋಗ್ತಾರೆ.
ಈ ಹುಡುಗನಿಗೆ ಇಷ್ಟು ಆ ಸತ್ಸಂಗದ ಪ್ರಭಾವ ಬೀರುತ್ತು ಅಂತ ಹೇಳಿದ್ರೆ ಅವನು ಅದನ್ನ ಅತ್ಯಂತ ಸ್ಥಿತಪ್ರಜ್ಞನಾಗಿ ಸ್ವೀಕಾರ ಮಾಡ್ತಾನೆ. ತಾಯಿ ತುಂಬಾ ಪ್ರೀತಿ ಇದೆ, ಭಕ್ತಿ ಇದೆ, ಆದರೆ ತಾಯಿ ತೀರ್ಕೊಂಡ್ಲು, ಅವಳ ಕಾಲ ಮುಗಿದಿತ್ತು ಅಂತ ಸಹಜವಾಗಿ ಅವನು ಸ್ವೀಕಾರ ಮಾಡಿ ಆ ಸತ್ಸಂಗದ ಪ್ರಭಾವದಿಂದಾಗಿ ಆ ಏನು ಉಪದೇಶ ಕೊಟ್ಟಿದ್ರೋ ಅದನ್ನ ಅವನು ಬಳಸಿ ಅಲ್ಲಿ ನಿರಂತರ ತಪಸ್ ಮಾಡ್ತಾ ಹೋಗ್ತಾನೆ. ಅದಾದ್ಮೇಲೆ ಮುಂದಿನ ಜನ್ಮ ಅವನು ಮತ್ತೆ ಬ್ರಹ್ಮನ ಒಂದು ಮಾನಸ ಪುತ್ರನಾಗಿ ಹುಡ್ತಾರೆ. ಮಾನಸ ಪುತ್ರ ಅಂದ್ರೆ ಏನು ಅಂತ ಹೇಳಿದ್ರೆ, ನಮಗೆ ಇವತ್ತು ಸೃಷ್ಟಿ ಅಂತ ಹೇಳಿದ್ರೆ ಒಂದು ಗಂಡು ಹೆಣ್ಣಿನ ಸಮಾಗಮದಿಂದಲೇ ಆಗತ್ತೆ ಅಂತ ನಮಗೆ ಗೊತ್ತಿದೆ. ಆದರೆ ಸೃಷ್ಟಿ ಅನೇಕ ರೀತಿ ಆಗುತ್ತೆ. ಸಂಕಲ್ಪ ಸೃಷ್ಟಿ ಅನ್ನೋದೊಂದಿದೆ. ಅಂದ್ರೆ ಅವರು ಮನಸ್ಸಿನಲ್ಲಿ ಸಂಕಲ್ಪ ಮಾಡಿದ್ರೆ ಸೃಷ್ಟಿ ಆಗುತ್ತೆ. ಆ ರೀತಿಯ ಸೃಷ್ಟಿ ಪ್ರಾರಂಭದ ವರ್ಷಗಳಲ್ಲಿ ಮಾಡ್ತಾ ಇದ್ರು. ಪ್ರಾರಂಭದ ಸೃಷ್ಟಿಯ ಆರಂಭದ ಕಾಲದಲ್ಲಿ ಸಂಕಲ್ಪ ಸೃಷ್ಟಿಯೇ ಆಗ್ತಾ ಇದ್ದಿದ್ದು. ಹಾಗಾಗಿ ಆ ರೀತಿಯ ಬ್ರಹ್ಮನ ಸಂಕಲ್ಪದಿಂದ ಬ್ರಹ್ಮನ ಮಾನಸ ಪುತ್ರನಾಗಿ ಹುಟ್ಟಿದವರು ನಾರದರು. ಹೀಗೆ ನಾರದರ ಒಂದು ಜನ್ಮ ಆಗತ್ತೆ. ಅವರು ಬ್ರಹ್ಮನಿಂದನೇ ಉಪದೇಶ ಪಡೆದಂತಹ ಒಬ್ಬ ಸೌಭಾಗ್ಯಶಾಲಿ. ಆ ಜ್ಞಾನವನ್ನು ಪಡೆದು ಅವರು ಸಂಚಾರ ಮಾಡ್ತಾ ಬಂದಾಗ ದಕ್ಷ ಪ್ರಜಾಪತಿ ಅವನನ್ನ ಒಂದು ಸೃಷ್ಟಿ ಕಾರ್ಯಕ್ಕಾಗಿ ನೇಮಿಸಿ ಕಳಿಸ್ಕೊಟ್ಟಿರ್ತಾರೆ. ಆತನಿಂದ 10,000 ಜನ ಮಕ್ಕಳು ಹುಟ್ಟುತ್ತಾರೆ. ಆ 10,000 ಜನ ಮಕ್ಕಳನ್ನ ಹಯಾಶ್ವರು ಅಂತ ಕರೀತಾರೆ. ಅವ್ರನ್ನ ಸೃಷ್ಟಿ ಮಾಡಿ ಅಂತ ಹೇಳಿ ದಕ್ಷ ಪ್ರಜಾಪತಿ ಅವ್ರನ್ನ ಕಳಿಸ್ಕೊಡ್ತಾನೆ. ಅವರು ಕಾಡಿನಲ್ಲಿ ಹೋಗ್ತಾ ಇರ್ಬೇಕಾದ್ರೆ ನಾರದರ ಒಂದು ಭೇಟಿ ಆಗುತ್ತೆ. ನಾರದರು ಅವ್ರಿಗೆ ಅನೇಕ ಆಧ್ಯಾತ್ಮದ ವಿಚಾರಗಳನ್ನು ತಿಳಿಸಿ, ಮೊದಲು ನೀವು ಏನು, ಜಗತ್ತು ಅಂದರೆ ಏನು, ನೀವು ಅಂದರೆ ಏನು ಅಂತ ತಿಳ್ಕೊಳ್ಳಿ, ಆಮೇಲೆ ಸೃಷ್ಟಿಯನ್ನು ಮಾಡಿ ಅಂತ ಹೇಳಿ ಅವ್ರಿಗೆ ಆಧ್ಯಾತ್ಮ ಬೋಧೆಯನ್ನು ಮಾಡಿದಾಗ ಅವರೆಲ್ಲರೂ ವೈರಾಗ್ಯ ಬಂದು ಅವರು ಸನ್ಯಾಸಿ ಆಗಿ ತಪಸ್ಸು ಮಾಡಿಕೊಟ್ಟು ಹೋಗ್ತಾರೆ. ಅದಾದಮೇಲೆ ದಕ್ಷ ಪ್ರಜಾಪತಿಗೆ ಮತ್ತೆ 1,000 ಜನ ಮಕ್ಕಳು ಶಬಲಾಶ್ವರು ಅಂತ ಕರೀತಾರೆ. ಅವರು ಕೂಡ ಈ ರೀತಿಯ ಒಂದು ಸೃಷ್ಟಿ ಕಾರ್ಯವನ್ನು ಮಾಡಬೇಕು ಅಂತ ಹೊರಟಾಗ ಮತ್ತೆ ನಾರದರ ಒಂದು ಭೇಟಿ ಆಗತ್ತೆ. ನಾರದರ ಮಾರ್ಗದರ್ಶನದಿಂದ ಅವರು ಕೂಡ ತಪಸ್ಸು ಮಾಡಿಕೊಟ್ಟು ಹೋಗ್ತಾರೆ. ಇದರಿಂದ ಕೋಪಗೊಂಡಂತಹ ದಕ್ಷ ಪ್ರಜಾಪತಿ ನಾರದರಿಗೆ ಶಾಪವನ್ನು ಕೊಡ್ತಾರೆ. ನನ್ನ ಮಕ್ಕಳು ಏನು ಸೃಷ್ಟಿ ಕಾರ್ಯ ಮಾಡಬೇಕಾಯ್ತೋ ಇದನ್ನು ನೀನು ತಪ್ಪಿಸ್ದೆ, ನೀನು ಅವ್ರನ್ನ ಆಧ್ಯಾತ್ಮದ ಕಡೆ ಸೆಳೆದು ಬಿಟ್ಯಾ ಅಂತ ಹೇಳಿ ಅವ್ರಿಗೆ ಶಾಪ ಕೊಟ್ಬಿಡ್ತಾರೆ. ಏನಂದ್ರೆ, ನೀನು ಒಂದು ನೆಲೆ ಇಲ್ಲದೆ ಇರಲಿ, ಸದಾ ಸಂಚಾರಿ ಆಗು ಅಂತ ಹೇಳ್ತಾರೆ. ಒಬ್ಬ ಶಾಪ ಕೊಟ್ಟರೆ ಆ ಶಾಪ ಪಡೆದಂಥವನಿಗೆ ಎಷ್ಟು ಬೇಜಾರಾಗತ್ತೆ, ಎಷ್ಟು ಸಿಟ್ಟು ಬರಬೇಕು. ಆದರೆ ನಾರದರ ಒಂದು ವ್ಯಕ್ತಿತ್ವ ಎಷ್ಟು ಎತ್ತರಕ್ಕೆ ಏರಿತ್ತು ಅಂತ ಹೇಳಿದ್ರೆ, ಅವರು ಅತ್ಯಂತ ಸಹರ್ಷದಿಂದ ಅವನಿಗೆ ನಮಸ್ಕಾರ ಮಾಡಿ ಅವನ ಶಾಪವನ್ನು ಸ್ವೀಕಾರ ಮಾಡ್ತಾರೆ. ಅವನು ಕೊಟ್ಟ ಶಾಪವನ್ನೇ ವರವಾಗಿ ಸ್ವೀಕಾರ ಮಾಡ್ತಾರೆ. ಅಂದರೆ ಇದರರ್ಥ ನಾನು ಎಲ್ಲ ಕಡೆ ಹೋಗಿ ಭಕ್ತಿಯ ಜ್ಞಾನದ ಪ್ರಸಾರ ಮಾಡ್ಬೋದು ಅನ್ನೋ ಅರ್ಥದಲ್ಲೇ ಅದನ್ನು ತಗೊಳ್ತಾರೆ. ಹೀಗೆ ಅಂದಿನಿಂದ ನಾರದರು ನಿತ್ಯ ಸಂಚಾರಿ, ಸದಾ ಎಲ್ಲ ಕಡೆ ಓಡಾಡ್ತಾ ಇರ್ತಾರೆ. ಹೀಗೆ ನಾರದರು ಏನು ಮಾಡಿದ್ರು, ಯಾತಿಕ ಆ ರೀತಿ ಅವರು ದಕ್ಷ ಪ್ರಜಾಪತಿಯ ಮಕ್ಕಳನ್ನ ಅವರು ತಪಸ್ಸು ಮಾಡೋ ರೀತಿ ಕಳಿಸ್ಬಿಟ್ರು ಅಂತ ಹೇಳಿದ್ರೆ, ಆ ರೀತಿ ಆಗಬೇಕು ಅಂತ ಭಗವಂತನ ಸಂಕಲ್ಪ ಇತ್ತು. ನಾರದರು ಅದನ್ನು ಅನುಷ್ಠಾನ ಮಾಡಿದ್ರು ಅಷ್ಟೇ, ಅಥವಾ ಅನುಷ್ಠಾನ ಮಾಡೋಕ್ಕೆ ಒಂದು ರೀತಿಯ ಸಾಧನ ಆದರು. ಈ ರೀತಿ ನಾರದರ ಇಡೀ ಕಥೆಯಲ್ಲಿ ನಾವು ನೋಡಿದ್ರೆ ಅವರು ಸದಾ ಭಗವಂತನ ಸ್ಮರಣೆ ಮಾಡೋದಷ್ಟೇ ಅಲ್ಲ, ಭಗವಂತನ ಕಾರ್ಯ ಈಡೇರಲಿಕ್ಕೆ ಇವ್ರು ಹೋಗ್ಬೇಕಾಗಿ ಬರುತ್ತೆ. ಅನೇಕ ಬಾರಿ ಅಲ್ಲಿ ಹೋಗಿ ಇವರು ಒಂದು ಉಪದೇಶ ಮಾಡಬೇಕಾಗತ್ತೆ, ಒಂದೇನೋ ವಿಷಯ ತಿಳಿಸ್ಬೇಕಾಗತ್ತೆ, ಸುದ್ದಿಯನ್ನು ತಲುಪಿಸ್ಬೇಕಾಗತ್ತೆ. ಮೇಲ್ನೋಟಕ್ಕೆ ಅದು ಒಂದು ರೀತಿಯ ವೈರುಧ್ಯವಾಗಿ ಕಾಣುತ್ತೆ, ಅಥವಾ ಮೇಲ್ನೋಟಕ್ಕೆ ಇವ್ರು ತಪ್ಪು ಮಾಡಿದ್ರು ಅಂತ ಕಾಣಿಸುತ್ತೆ, ಮೇಲ್ನೋಟಕ್ಕೆ ಅವರು ಜಗಳ ತಂದರು ಅಂತ ಅನ್ಸುತ್ತೆ, ಮೇಲ್ನೋಟಕ್ಕೆ ಇವ್ರು ಯಾಕಪ್ಪ ಹಿಂಗೆ ಮಾಡಿದ್ರು ಅಂತ ಅನ್ಸುತ್ತೆ. ಆದರೆ ಅವ್ರಿಗೆ ಅದು ಯಾವುದು ಬೇಕಾಗಿಲ್ಲ. ಅವ್ರ ಉದ್ದೇಶ ಅಂತಂದರೆ ಭಗವಂತನ ಕಾರ್ಯವನ್ನು ಈಡೇರಿಸ್ಬೇಕಷ್ಟೆ. ಜನ ಏನಂತಾರೆ ಅನ್ನೋದು ಮುಖ್ಯ ಅಲ್ಲ. ಸೊ ಈ ದೃಷ್ಟಿಯಿಂದ ಯಾರು ಹಯಾಶ್ವರ ಇರ್ಬೋದು, ಶಬಲಾಶ್ವರೋ, ಅವರಿಂದ ಸೃಷ್ಟಿ ಆಗಬೇಕು ಅನ್ನುವುದು ಭಗವಂತನ ಸಂಕಲ್ಪದಲ್ಲಿ ಇರಲಿಲ್ಲ.
ಇವರು ಅದನ್ನು ಅನುಷ್ಠಾನ ಮಾಡ್ತಾರಷ್ಟೆ. ಹೀಗೆ ನಾರದರ ಒಂದು ಜೀವನವನ್ನು ನೋಡಿದ್ರೆ ನಾವು ಅವರ ಒಂದು ವ್ಯಕ್ತಿತ್ವದ ಅನೇಕ ಮುಖಗಳು ನಮಗೆ ತೆರ್ಕೊಳ್ತಾ ಹೋಗುತ್ತೆ. ಮಹಾಭಾರತ, ರಾಮಾಯಣ, ಭಾಗವತ ಎಲ್ಲ ಕಥೆಗಳಲ್ಲೂ ಬರ್ತಕ್ಕಂಥ ಒಂದು ಕಾಮನ್ ಪಾತ್ರ ಇದೆ ಅಂದರೆ ಅದು ನಾರದರು. ಮಹಾಭಾರತದಲ್ಲಿ ಒಂದು ಸಂದರ್ಭ ಸಭಾಪರ್ವ ಅಂತೇಳಿ, ಅಲ್ಲಿ ನಾರದರ ಪರಿಚಯವನ್ನು ಮಾಡಿಕೊಡ್ತಾರೆ. ಆ ಮಹಾಭಾರತದಲ್ಲಿ ಬರ್ತಕ್ಕಂಥದ್ದನ್ನೇ ನಾನು ಓದ್ತೀನಿ, ಅದರಿಂದ ನಮಗೆ ನಾರದರು ಯಾರು ಅಂತ ಗೊತ್ತಾಗುತ್ತೆ. ನಾರದರು ಎಷ್ಟು ದೊಡ್ಡವರು, ಎಂಥ ದೊಡ್ಡ ಜ್ಞಾನಿಗಳು ಅನ್ನುವ ಒಂದು ಚಿಕ್ಕ ಪರಿಚಯ ನಮ್ಗಾಗತ್ತೆ. ಸಭಾಪರ್ವ ಅಂತ ಹೇಳಿದ್ರೆ ಅಲ್ಲಿ ಇಂದ್ರಪ್ರಸ್ಥದಲ್ಲಿ ಯುಧಿಷ್ಠಿರನ ಒಂದು ಸಭೆ, ಅಲ್ಲಿಗೆಲ್ಲ ಋಷಿ ಮುನಿಗಳು ಬಂದಿದ್ದಾರೆ. ಅಲ್ಲಿ ಬಂದಂಥವರ ಪರಿಚಯವನ್ನ ಮಾಡಿಕೊಡ್ತಾರೆ. ಆಗ ನಾರದರು ಬಂದಾಗ ನಾರದರ ಪರಿಚಯವನ್ನು ಮಾಡಿಕೊಡ್ತಾರೆ. ಯಾರು ಇವರು ಅಂತ ಹೇಳಿದ್ರೆ, ನಾರದರ ಬಗ್ಗೆ ವೇದವ್ಯಾಸರು ಮಹಾಭಾರತದಲ್ಲಿ ಬರೆದಿರ್ತಕ್ಕಂತಹ ಮಾತಿದು. ನಾರದರು ಯಾರು ಅಂದ್ರೆ ವೇದೋಪನಿಷತ್ತುಗಳ ರಹಸ್ಯಜ್ಞ. ಅಂದ್ರೆ ವೇದ ಉಪನಿಷತ್ತು ಓದಿದ್ದಾರೆ ಅಲ್ಲ, ಅದರ ರಹಸ್ಯಗಳನ್ನು ತಿಳ್ಕೊಂಡಿರ್ತಕ್ಕಂಥ ವ್ಯಕ್ತಿ. ದೇವಪೂಜಿತ, ಪುರಾಣ ಇತಿಹಾಸಗಳಲ್ಲಿ ನಿಷ್ಣಾತ, ನ್ಯಾಯಶಾಸ್ತ್ರ ವಿಶಾರದ, ಶಿಕ್ಷಾ, ವ್ಯಾಕರಣ, ಛಂದಸ್ಸು, ನಿರುಕ್ತ, ಜ್ಯೋತಿಷ್ಯ, ಕಲ್ಪ ಈ 6 ವೇದಾಂಗಗಳಲ್ಲಿ ಪಾರಂಗತ, ಐಕ್ಯ, ಸಂಯೋಗ, ನಾನತ್ವ, ಸಮವಾಯಗಳಲ್ಲಿ ವಿಶಾರದ, ಶ್ರುತಿ ಸ್ಮೃತಿಗಳಲ್ಲಿ ವಿರೋಧಾಭಾಸಗಳು, ಅಂದರೆ ಸಾಮಾನ್ಯ ದೃಷ್ಟಿಗೆ ವಿರೋಧಾಭಾಸ ಕಂಡ್ರೆ ಅಲ್ಲೂ ಕೂಡ ಸಮನ್ವಯ ಮಾಡ್ತಕ್ಕಂಥ ಒಂದು ಸಾಮರ್ಥ್ಯ. ಅದೇ ರೀತಿ ವಾಗ್ಮಿ ಅಂದರೆ ಉತ್ತಮವಾಗಿ ಮಾತಾಡ್ತಾರೆ, ಪ್ರಗಲ್ಭ, ಊಹಾಪೋಹ ಕುಶಲ, ಸ್ಮೃತಿಮಂತ, ಮೇಧಾವಿ, ಕವಿ, ಪರಾಪರ ವಿದ್ಯಾ ವಿಭಾಗಗಳನ್ನು ತಿಳಿದವನು, ತರ್ಕಪಟು, ಪ್ರತಿಜ್ಞಾ, ಹೇತು, ದೃಷ್ಟಾಂತ, ಹೀಗೆ ಅವರ ಒಂದು ವರ್ಣನೆ ಮಾಡ್ತಾ ಹೋಗ್ತಾರೆ. ಬೃಹಸ್ಪತಿಯೊಡನೆಯೂ ಸಕಲ ವಿಷಯಗಳಲ್ಲಿಯೂ ವಾದ ಮಾಡಲು ಸಮರ್ಥ. ಅಂದರೆ ತುಂಬಾ ಜ್ಞಾನಿ ಅಂತ ಹೇಳಿದ್ರೆ ಅವನು ಬೃಹಸ್ಪತಿ ಅಂತ ಕರಿತೀವಿ. ಬೃಹಸ್ಪತಿ ತರ ಮಾತಾಡಬೇಡ ಅಂತ, ಅಂದ್ರೆ ಅಷ್ಟು ಜ್ಞಾನಿ ಅಂತ. ಅಂತ ಬೃಹಸ್ಪತಿ ಜೊತೆ ಕೂಡ ವಾದ ಮಾಡ್ತಕ್ಕಂತಹ ಒಂದು ಸಮರ್ಥರು. ಧರ್ಮಾರ್ಥ ಕಾಮ ಮೋಕ್ಷಗಳ ವಿಷಯದಲ್ಲಿ ಇದಮಿತ್ತಂ ಎಂದು ನಿಶ್ಚಯ ಜ್ಞಾನವನ್ನ ಹೇಳ್ತಕ್ಕಂಥವ್ರು. ಅಂದ್ರೆ ಇದು ಧರ್ಮ, ಇದು ಸರಿ, ಹೀಗೆ ಅಂತ ಹೇಳುವಂಥವ್ರು ನಮಗೆ ಸಿಗಲ್ಲ. ಅದನ್ನು ಹೇಳಬಲ್ಲಂಥ ಜ್ಞಾನಿ ಇವರು. ತ್ರಿಕಾಲಜ್ಞ, ಚತುರ್ದಶ ಭುವನಗಳ ಪ್ರತ್ಯಕ್ಷದರ್ಶಿ, ಅಂದರೆ 14 ಲೋಕಗಳ ಬಗ್ಗೆ ತಿಳ್ಕೊಂಡಿದ್ದಲ್ಲ, ಅದರ ಪ್ರತ್ಯಕ್ಷದರ್ಶಿ. ಈ ರೀತಿ ಅವ್ರ ಬಗ್ಗೆ ದೊಡ್ಡ ಪರಿಚಯವನ್ನೇ ನಾವು ನೋಡ್ತೀವಿ. ಅಂದರೆ ನಾರದರು ಅಂತೇಳಿದ್ರೆ ಅವರು ತುಂಬ ತಿಳಿಯಾಗಿ ಅಥವಾ ತೆಳುವಾಗಿ ನಾವು ನೋಡ್ತಕ್ಕಂಥ ಒಂದು ವ್ಯಕ್ತಿತ್ವ ಅಲ್ಲ, ಬಹಳ ದೊಡ್ಡ ವ್ಯಕ್ತಿತ್ವ. ಅಲ್ಲಿ ಅವರ ಪರಿಚಯ ಒಂದು 2-3 ಪುಟದಷ್ಟಿದೆ. ಇವ್ರು ಯಾರು ಅಂತ ಪರಿಚಯ ಮಾಡಿಕೊಡ್ತಾರಲ್ಲ. ಹೀಗೆ ಅವರ ಸಭಾಪರ್ವದಲ್ಲಿ ಅವರ ಪರಿಚಯ ಆಗತ್ತೆ. ಆಗ ಅವರು ಬಂದು ಯುಧಿಷ್ಠಿರನ್ನ ಒಂದಷ್ಟು ಪ್ರಶ್ನೆಗಳು ಕೇಳ್ತಾರೆ. ಅಂದರೆ ನೀನು ರಾಜ್ಯವನ್ನು ನಡೆಸ್ತಾ ಇದೆಯಾ, ಹೇಗೆ ನಡೆಸ್ತಾ ಇದೆಯಾ ಅಂದ್ಬಿಟ್ಟು ಇವರು ಅನೇಕ ವಿಚಾರಗಳನ್ನು ಕೇಳ್ತಾ ಹೋಗ್ತಾರೆ. ಅವನ ಏನು ಇವತ್ತಿನ ಅರ್ಥದಲ್ಲಿ ಹೇಳೋಕಂದ್ರೆ ಮಿಲಿಟ್ರಿ, ಡಿಫೆನ್ಸ್ ಇದು ಯಾವ ರೀತಿ ಇದೆ, ಗೂಢಚರ್ಯ ವ್ಯವಸ್ಥೆ ಹೇಗಿದೆ, ನಿನ್ನ ಆಡಳಿತದಲ್ಲಿ ಸಭಿಕರನ್ನ ಹೇಗೆ ನೋಡ್ಕೊಳ್ತಾ ಇದೆಯಾ, ಆರ್ಥಿಕ ವ್ಯವಸ್ಥೆ ಹೇಗಿದೆ, 10 ವಿಷಯಗಳನ್ನು ಅವರು ಧರ್ಮರಾಯನಿಗೆ ಕೇಳ್ತಾ ಹೋಗ್ತಾರೆ. ಸುಮಾರು ಒಂದು 100 ಶ್ಲೋಕಗಳಷ್ಟು ಇದೆ ಅದು. ನಾರದರು ಅಲ್ಲಿ ಹೇಳಿರ್ತಕ್ಕಂಥ ಆ ಏನು ಮಾತುಗಳಿದೆ ಇವತ್ತಿಗೂ ಪ್ರಸ್ತುತವಾದಂತಹ ರಾಜಧರ್ಮ ಅದು. ಮುಂದೆ ರಾಜಧರ್ಮದ ಉಪದೇಶ ಆಗತ್ತೆ ಧರ್ಮರಾಯನಿಗೆ ಭೀಷ್ಮಾಚಾರ್ಯರಿಂದ. ಅದಕ್ಕೆ ಒಂದು ರೀತಿ ಪ್ರಸ್ತಾವನೆ ರೂಪದಲ್ಲಿ ನಾರದರು ಇಲ್ಲಿ ಸಭಾಪರ್ವದಲ್ಲಿ ಇವನಿಗೆ ಅನೇಕ ರಾಜಧರ್ಮದ ವಿಚಾರಗಳನ್ನು ಹೇಳ್ತಾರೆ. ಇದಾದ್ಮೇಲೆ ಧರ್ಮರಾಯ ಕೇಳ್ತಾನೆ, ಇವನಿಗೆ ಇಷ್ಟು ದೊಡ್ಡ ಒಂದು ಅರಮನೆ ಕಟ್ಟಿದ್ದೀವಿ, ಇಂಥ ಒಂದು ದೊಡ್ಡ ಸಭೆ ಇದೆ, ಹಾಗಾಗಿ ಅವನಿಗೆ ಬೇರೆ ಸಭೆಗಳ ಜೊತೆ ಒಂದು ರೀತಿ ಕಂಪೇರ್ ಮಾಡ್ಕೊಳ್ಬೇಕು ಅಂತ ಅನ್ಸುತ್ತೆ. ಬೇರೆ ಬೇರೆ ಲೋಕದಲ್ಲಿರ್ತಕ್ಕಂತಹ ಸಭೆಗಳನ್ನು ನೋಡಿರುವಂಥವ್ರು ನಾರದರು. ಹಾಗಾಗಿ ಅವ್ರಿಗೆ ಕೇಳ್ತಾನೆ, ನೀವು ಎಲ್ಲ ಕಡೆ ಸಂಚಾರ ಮಾಡ್ತೀರಾ, ಅನೇಕ ದೊಡ್ಡ ದೊಡ್ಡ ಸಭೆಗಳನ್ನು ನೋಡಿದ್ದೀರಾ, ಇಂದ್ರನ ಸಭೆ, ಯಮನ ಸಭೆ, ವರುಣನ ಸಭೆ, ಕುಬೇರನ ಸಭೆ, ಆ ಸಭೆಗೂ ಎಲ್ಲ ಅದ್ರ ಬಗ್ಗೆ ಸ್ವಲ್ಪ ವಿವರಿಸಿ ಅಂತ ಹೇಳಿದಾಗ ಅದನ್ನೆಲ್ಲ ವರ್ಣನೆ ಮಾಡ್ತಾರೆ ವಿಸ್ತಾರವಾಗಿ. ಒಂದೊಂದು ಲೋಕದಲ್ಲಿ ಹೇಗಿದೆ ಸಭೆ, ಯಾರ್ಯಾರು ಇರ್ತಾರೆ, ಅಲ್ಲಿ ಏನೇನು ನಡೆಯುತ್ತೆ ಅಂತೆಲ್ಲ ವರ್ಣನೆ ಮಾಡ್ತಾರೆ. ಅದು ಮಾಡ್ತಾ ಇರಬೇಕಾದ್ರೆ ಇವರು ಅಲ್ಲಿ
ಯಮನ ಸಭೆಯಲ್ಲಿ ಪಾಂಡುರಾಜ ಸಿಕ್ಕಿದ್ದ ಅಂತ ಒಂದು ವಿಷಯ ಬರುತ್ತೆ. ಆಗ ನಾರದ್ರು ಹೇಳ್ತಾರೆ, ಪಾಂಡುರಾಜ ಒಂದು ಮಾತು ಹೇಳ್ದ, ನನ್ನ ಮಕ್ಕಳಿಗೆ ಹೇಳಿ ಅವ್ರಿಗೆ ಒಂದು ಸಾಮರ್ಥ್ಯ ಇದೆ, ಭೀಮಾರ್ಜುನರಂತ ತಮ್ಮ ಇದ್ದಾನೆ, ಆ ಯುಧಿಷ್ಠಿರಂಗೆ ಹೇಳಿ ರಾಜಸೂಯ ಯಾಗವನ್ನು ಮಾಡಿ, ಆಗ ನನಗೆ ಒಂದು ಉತ್ತಮ ಲೋಕ ಸಿಗತ್ತೆ ಅಂತ. ಅಂದರೆ ಮಕ್ಕಳು ಮಾಡಿದಂಥ ಒಳ್ಳೆ ಕೆಲಸದಿಂದ ಅಪ್ಪನಿಗೆ ಸದ್ಗತಿ ಆಗತ್ತೆ ಎನ್ನುವುದು ನಮ್ಮಲ್ಲಿರ್ತಕ್ಕಂಥ ಒಂದು ನಂಬಿಕೆ. ಪಾಂಡುರಾಜ ಸ್ವತಃ ಹೇಳಿ ಕಳಿಸಿರ್ತಾನೆ, ಅವನ ಯೋಗ್ಯತೆಗೆ ಇನ್ನೂ ದೊಡ್ಡ ಲೋಕಕ್ಕೆ ಹೋಗ್ಬೇಕಿತ್ತಂತೆ, ಆದರೆ ಯಮಲೋಕದಲ್ಲೇ ಅವನು ಉಳ್ಕೊಂಡಿದ್ದಾನೆ. ಯಾಕೆ ಅಂದರೆ ರಾಜಸೂಯ ಯಾಗ ಮಾಡಿಲ್ಲ ಅಂತ. ಅಂದರೆ ಇದರ ಮೂಲಕ ಪಾಂಡವರು ರಾಜಸೂಯ ಯಾಗ ಮಾಡುವಂಥದಕ್ಕೆ ಪ್ರೇರಣೆಯನ್ನ ನಾರದ್ರೆ ಕೊಡೋದು. ಅಂದರೆ ಅನೇಕ ಸಂದರ್ಭದಲ್ಲಿ ಒಂದು ನಿರ್ಣಾಯಕವಾದಂತಹ ಮಾರ್ಗದರ್ಶನವನ್ನ ಮಾಡಿದ್ದು ನಾರದರು. ಪಾಂಡವರಿಗೆ ದ್ರೌಪದಿಯ ಜೊತೆ ಮದುವೆ ಆಗತ್ತೆ. 5 ಜನ ಗಂಡಂದ್ರು, ಒಬ್ಳು ಹೆಂಡತಿ. ಒಂದು ರೀತಿಯ ಮೇಲ್ನೋಟಕ್ಕೆ ಅಸಹಜ ಅನ್ಸತ್ತೆ, ವಿಚಿತ್ರ ಅನ್ಸತ್ತೆ. ಅಂದ್ರೆ ಅಲ್ಲಿ ಆಗಬಹುದಾದಂಥ ತೊಂದರೆಯನ್ನ ಇವರು ಗುರುತಿಸಿದಾಗ ಅದನ್ನು ಸರಿ ಮಾಡೋಕ್ಕೆ ಕೂಡ ಇವರು ಪ್ರೋಆಕ್ಟಿವ್ ಆಗಿ ಬರ್ತಿರ್ತಾರೆ. ಆಗ್ತಾನೆ ಮದುವೆ ಆಗಿದೆ, 5 ಜನ ಗಂಡಂದ್ರು ಇದ್ದಾರೆ, ನಾರದರ ಆಗಮನ ಆಗುತ್ತೆ. ಬಂದಾಗ ಇವರು ಒಂದು ಮುಂದೆ ಆಗಬಹುದಾದಂತಹ ಒಂದು ತೊಂದರೆಯನ್ನ ಇವರು ಗಮನಕ್ಕೆ ತರ್ತಾರೆ. ಜ್ಞಾನಿಗಳು ಹೇಗೆ ಅಂದರೆ ಅವರು ಪೂರ್ವ ತಾಪಿ ಅಂತ, ಅಂದರೆ ಮುಂದೆ ಆಗ್ಬೋದಂತ ಒಂದು ತೊಂದರೆಯನ್ನ ಊಹೆ ಮಾಡಿ ಅದಕ್ಕೆ ತಯಾರಾಗೋರು ಜ್ಞಾನಿಗಳು. ನಾರದರು ಹೇಳ್ತಾರೆ, ನೋಡಿ, ಹಿಂದೆ ಒಂದು ಪ್ರಸಂಗ ಬರುತ್ತೆ, ಸುಂದ ಉಪಸುಂದ ಅಂತ ಹೇಳಿ ಇಬ್ರು ಇದ್ರು. ಅವರಿಬ್ರು ಒಬ್ಬಳನ್ನೇ ಮದುವೆ ಆಗಿದ್ರು, ಒಂದೇ ಹೆಣ್ಣು, ಇಬ್ರು ಗಂಡಂದ್ರು. ಅವ್ರಿಗೆ ಅವಳ ಬಗ್ಗೆ ಒಂದು ರೀತಿಯ ಏನು ಪೊಸೆಸಿವ್ ಅಂತ ಹೇಳ್ತಾರೆ, ನನ್ನವಳು ಅನ್ನುವ ಒಂದು ಭಾವ ಸದಾ ಇರುತ್ತೆ. ಹಾಗಾಗಿ ಸದಾ ಅವ್ರ ಬಗ್ಗೆ ಒಂದು ರೀತಿಯ ಜಗಳ ಆಗ್ತಾ ಇತ್ತು, ದೊಡ್ಡ ಈ ಕಡೆ ಯುದ್ಧನೇ ಆಗೋಯ್ತು, ಕಡೆಗೆ ಇಬ್ರು ಹೊಡೆದಾಡ್ಕೊಂಡು ಸತ್ತೋದ್ರು ಅಂತ ಒಂದು ಕತೆ ಹೇಳ್ತಾರೆ. ಕತೆ ಹೇಳೋದಲ್ಲಿ ನಿಷ್ಣಾತರು ನಾರದರು. ಇದನ್ನು ಹೇಳಿ, ಈ ರೀತಿ ನಿಮ್ಮ 5 ಜನರಲ್ಲೂ ದ್ರೌಪದಿಯ ನಿಮಿತ್ತ ಒಂದು ರೀತಿಯ ಕಲಹ ಸಾಧ್ಯತೆಗಳು ಮುಂದೆ ಬರಬಾರದು, ಹಾಗಾಗಿ ಏನಾದ್ರು ವ್ಯವಸ್ಥೆ ಮಾಡಬೇಕು ಅಂಥೇಳಿ ಒಂದು ಸಲಹೆಯನ್ನು ಕೊಡ್ತಾರೆ. ಅದರ ನಂತರವೇ ಇವರು 5 ಜನರಲ್ಲಿ ಒಂದು ನಿಶ್ಚಯ ಆಗತ್ತೆ. ದ್ರೌಪದಿಯ ಜೊತೆ 1 ವರ್ಷ ಒಬ್ಬ ಗಂಡ ಇರ್ತಾನೆ. ಅಂದರೆ ಉದಾಹರಣೆಗೆ ಧರ್ಮರಾಯ ದ್ರೌಪದಿ ಜೊತೆ ಇದ್ರೆ ಇನ್ನು 4 ಜನ ದ್ರೌಪದಿ ಹತ್ರ ಸುಳಿಯೋ ಆಗಿಲ್ಲ. 1 ವರ್ಷ ಒಬ್ಬೊಬ್ಬರಿಗೆ ಸೈಕಲ್ ಆ ರೀತಿ. ಆ ಸಮಯದಲ್ಲಿ ಅಕಸ್ಮಾತ್ ಇನ್ನೊಬ್ಬರು ಏನಾದ್ರು ಬಂದರೆ ಅವರು ಅದಕ್ಕೆ ಪ್ರಾಯಶ್ಚಿತ್ತವಾಗಿ 12 ವರ್ಷ ಅವರು ಕಾಡಿಗೆ ಹೋಗ್ಬೇಕು ಅನ್ನುವ ಒಂದು ಅವರಲ್ಲೇ ಒಂದು ವ್ಯವಸ್ಥೆಯನ್ನು ರೂಪಿಸ್ಕೊಳ್ತಾರೆ. ಹೀಗೆ ನಾರದರು ಅನೇಕ ಸಂದರ್ಭದಲ್ಲಿ ಈ ರೀತಿಯ ಒಂದು ಕೆಲಸಗಳು ಮಾಡ್ತಾ ಬರ್ತಾರೆ. ಮುಂದೆ ಅವರು ಪಾಂಡವರು ಕಾಡಿಗೆ ಬಂದಿದ್ದಾರೆ, ಅಂದರೆ ವನಪರ್ವ ಬಂದಾಗ ಕಾಡಲ್ಲಿ 12 ವರ್ಷ ಇರಬೇಕು. ಆದರೆ ಬರೀ ಕಾಡಿನಲ್ಲಿ ಇರೋದಲ್ಲ, ಈ ಒಂದು ಅವಕಾಶ ಉಪಯೋಗಿಸಿ ನೀವು ನಮ್ಮ ದೇಶದಲ್ಲಿರ್ತಕ್ಕಂಥ ತೀರ್ಥಕ್ಷೇತ್ರಗಳನ್ನು ಭೇಟಿ ಮಾಡಿ ಅಂತ ಅವ್ರಿಗೆ ಯಾವ್ಯಾವ ತೀರ್ಥಕ್ಷೇತ್ರಗಳು ಎಲ್ಲೆಲ್ಲಿದೆ ಅಂತ ಒಂದು ರೀತಿಯ ಭೌಗೋಳಿಕ ಒಂದು ಪರಿಕಲ್ಪನೆಯನ್ನು ಕೊಟ್ಟು ತೀರ್ಥಯಾತ್ರೆ ಮಾಡುವ ಕಡೆಗೆ ಅವರನ್ನು ಪ್ರೇರಣೆ ಕೊಟ್ಟು ಅವ್ರನ್ನ ಕಳಿಸ್ಕೊಡ್ತಾರೆ. ಹಾಗಾಗಿ ಪಾಂಡವರು ವನವಾಸದ ಸಮಯದಲ್ಲಿ ಅನೇಕ ತೀರ್ಥಕ್ಷೇತ್ರಗಳನ್ನ ಭೇಟಿ ಮಾಡ್ತಾರೆ. ಇದಕ್ಕೆ ಪ್ರೇರಣೆ ಕೊಟ್ಟಿದ್ದು ನಾರದರು. ಮುಂದೆ ಇವರು ಯುದ್ಧಕ್ಕೆ ಮುಂಚೆ ಕೃಷ್ಣ ಸಂಧಾನ ಮಾಡಬೇಕು ಅಂತ ದುರ್ಯೋಧನನ ಬಳಿ ಹೋದಾಗ ನಾರದರು ಬಂದಿರ್ತಾರೆ. ಅಂದರೆ ಯುದ್ಧವನ್ನು ತಪ್ಸಕ್ಕೆ ಕೃಷ್ಣನೂ ಸ್ವತಃ ಪ್ರಯತ್ನ ಮಾಡ್ತಾನೆ, ನಾರದರು ಅಲ್ಲಿ ಹೋಗಿರ್ತಾರೆ. ಅವ್ರು ಹೋಗಿ ದುರ್ಯೋಧನನಿಗೆ ಅನೇಕ ಬುದ್ಧಿವಾದಗಳನ್ನು ಹೇಳಿ ಈ ರೀತಿಯ ಅಹಂಕಾರ ಪಟ್ಟಿದ್ರಿಂದ ಹೇಗೆ ನಾಶ ಆದರು ಅಂತ ಕೆಲವು ಉದಾಹರಣೆಗಳು ಕೊಟ್ಟು ಅವನಿಗೆ ವಾರ್ನಿಂಗ್ ಕೂಡ ಕೊಟ್ಟಿರ್ತಾರೆ. ಅಂದರೆ ಏನಾರೊಂದು ಒಳ್ಳೇದಾಗಬೇಕು ಅಥವಾ ಏನೋ ಅಪಾಯ ಆಗ್ತಾ ಇದೆ ಅಂದರೆ ಸ್ವತಃ ಅಲ್ಲಿ ಧಾವಿಸಿ ಇವರು ತನ್ನ ಕಡೆ ಆಗ್ತಕ್ಕಂತಹ ಒಂದು ಮಾರ್ಗದರ್ಶನ ಕೊಡ್ತಕ್ಕಂಥದ್ದು ನಿರಂತರವಾಗಿ ನಾವು ನೋಡ್ತೀವಿ. ಯುದ್ಧ ಎಲ್ಲ ಮುಗಿದ ಮೇಲೆ ಧರ್ಮರಾಯ ಒಂದು ರೀತಿ ಕುಸ್ತೋಗಿರ್ತಾನೆ. ಅಯ್ಯೋ, ನನ್ನಿಂದ ಈ ರೀತಿ ಆಗೋಯ್ತು, ನನ್ನ ಸಂಬಂಧಿಕರು ಸೋದರರು ಎಲ್ಲರೂ ಸತ್ತೋದ್ರು, ನನ್ನಿಂದ ಒಂದು ತಪ್ಪಾಗ್ಬಿಟ್ಟಿದೆ ಅಂತ ಹೇಳಿ ತುಂಬ ಒಂದು ನೆಗೆಟಿವ್ ಆಗಿ ಕೂತ್ಕೊಂಡ್ಬಿಟ್ಟಿರ್ತಾನೆ. ಆಗ
ಬಂದು ನಾರದರು ಬಂದು ಧರ್ಮರಾಯನಿಗೆ ಸಮಾಧಾನ ಹೇಳಿ ಧೈರ್ಯ ಹೇಳಿ, ನೀಷ್ಟೆಲ್ಲ ಮಾಡಿರೋದು ಯಾಕೆ ಅಂದರೆ ರಾಜ್ಯವನ್ನ ಧರ್ಮದ ಆಧಾರದಲ್ಲಿ ಆಳಬೇಕು ಅಂತ ಹೇಳಿ ಮತ್ತೊಮ್ಮೆ ಅವನಿಗೆ ಪಂಪ್ ಹೊಡೆಯೋ ಕೆಲಸ ನಾರದರೆ ಮಾಡ್ತಾರೆ. ಹೀಗೆ ಮಹಾಭಾರತದಲ್ಲಿ ಬಂದಂತೆ ಎಲ್ಲ ಕಥೆಗಳಲ್ಲೂ ಅವ್ರು ಬರ್ತಾರೆ. ಅಂದರೆ ಅವರ ಅವರ ಕಾಂಟ್ರಿಬ್ಯೂಷನ್ನು ತುಂಬ ಒಂದು ರೀತಿಯ ಬೆಲೆಯುಳ್ಳದ್ದು. ಇವತ್ತು ನಮ್ಮ ಇಡೀ ಭಾರತೀಯ ಸಂಸ್ಕೃತಿಗೆ ಒಂದು ಮೂಲ ಮೌಲ್ಯಗಳ ಒಂದು ಆಕಾರ ಯಾರು ಅಂದರೆ ಪ್ರಭು ಶ್ರೀರಾಮಚಂದ್ರ ಅಂತೀವಿ. ಆ ರಾಮಚಂದ್ರನ ಒಂದು ಕತೆ ರಾಮಾಯಣವನ್ನು ನಮಗೆ ಕೊಟ್ಟಿದ್ದು ವಾಲ್ಮೀಕಿಗಳು. ಆ ವಾಲ್ಮೀಕಿಗಳಿಗೆ ರಾಮಾಯಣದ ಅಥವಾ ರಾಮನ ಪರಿಚಯ ಮಾಡಿಕೊಟ್ಟಿದ್ದು ನಾರದರು. ನಾವು ರಾಮಾಯಣವನ್ನು ತೆಗೆದರೆ ರಾಮಾಯಣದ ಮೊದಲ ಭಾಗ ಬಾಲಕಾಂಡ ಅಂತ. ಆ ಬಾಲಕಾಂಡದ ಮೊದಲ ಅಧ್ಯಾಯದ ಹೆಸರೇ ನಾರದ ವಾಕ್ಯಂ ಅಂತ. ತುಂಬ ಪ್ರಸಿದ್ಧವಾದಂತಹ ಒಂದು ಪ್ರಶ್ನೆ ವಾಲ್ಮೀಕಿಗಳ ಮನಸ್ಸಿನಲ್ಲಿ ಬರುತ್ತೆ. ಅವ್ರು ಕೇಳ್ತಾರೆ, ತುಂಬ ಪ್ರಸಿದ್ಧವಾದದ್ದಿದು. ಕೋನ್ವಸ್ಮಿನ್ ಸಾಂಪ್ರತಂ ಲೋಕೆ ಗುಣವಾನ್ ಕಶ್ಚ ವೀರ್ಯವಾನ್ ಧರ್ಮಶ್ಚ ಕೃತಜ್ಞಶ್ಚ ಸತ್ಯವಾಕ್ಯೋ ದೃಢವ್ರತಃ ಅಂತ ಹೇಳಿ ಸಕಲ ಒಂದು ಸದ್ಗುಣಗಳುಳ್ಳಂಥ ಒಂದು 16 ಗುಣಗಳನ್ನು ವಾಲ್ಮೀಕಿಗಳು ಕೇಳಿ, ಈ ರೀತಿಯ ಮನುಷ್ಯ ಇರ್ಲಿಕ್ಕೆ ಸಾಧ್ಯ ಇದೆಯಾ, ಆ ಥರ ಯಾರು ಇದಾರ ಅಂತ ನಾರದರು ಕೇಳ್ತಾರೆ. ಯಾಕೆಂದರೆ ನಾರದರು ಅವರು ಎಲ್ಲ ಲೋಕಗಳಲ್ಲೂ ಓಡಾಡ್ತಕ್ಕಂಥ ಒಬ್ಬ ವ್ಯಕ್ತಿ, ಅವ್ರಿಗೆ ಜಾಸ್ತಿ ಅಪ್ಡೇಟ್ ಇರುತ್ತೆ. ಅವರು ಕೇಳ್ತಾರೆ. ಆಗ ನಾರದರು ವಾಲ್ಮೀಕಿಗಳಿಗೆ ಇದ್ದಾರೆ, ತುಂಬ ಕಷ್ಟ ಆ ಥರ ಇರೋದು, ಆದರೆ ಒಬ್ಬರಿದ್ದಾರೆ. ಯಾರು ಅಂದರೆ ಪ್ರಭು ಶ್ರೀರಾಮಚಂದ್ರ ಅಂಥೇಳಿ ರಾಮಚಂದ್ರನ ಕಥೆಯನ್ನು ಸಂಕ್ಷೇಪವಾಗಿ ಅವನಿಗೆ ಇಡೀ ರಾಮನ ಕಥೆಯನ್ನು ಅವ್ರಿಗೆ ಹೇಳ್ತಾರೆ. ಅಂದರೆ ರಾಮಾಯಣ ಬರೀಲಿಕ್ಕೆ ಮುಂದೆ ಅವ್ರಿಗೊಂದು ಪ್ರೇರಣೆ ಸಿಕ್ಕಿದ್ದೇ ನಾರದರಿಂದ. ಅವ್ರು ಹೇಳಿದಂಥ ಆ ಭಾಗ ಇದೆಯಲ್ಲ, ಇಡೀ ರಾಮಾಯಣ ಬಂದ್ಬಿಡುತ್ತೆ. ಸಂಕ್ಷೇಪ ರಾಮಾಯಣಂ ಅಂತ ಕೂಡ ಕರೀತಾರೆ. ಹೀಗೆ ರಾಮಾಯಣ ಅಂತ ಒಂದು ಶ್ರೇಷ್ಠ ಕೃತಿ ಕೇವಲ ಒಂದು ಪುಸ್ತಕ ಅಲ್ಲ, ಅದು ನಮ್ಮ ದೇಶದ ಸಂಸ್ಕೃತಿಗೆ ಒಂದು ದೊಡ್ಡ ಶಕ್ತಿಯನ್ನು ತುಂಬಿದಂತಹ, ನಮ್ಮ ಪರಂಪರೆಗೆ ಆಧಾರ ಅಂತ ರಾಮಾಯಣಕ್ಕೆ ಒಂದು ಮೂಲ ಪ್ರೇರಣೆ ಕೊಟ್ಟಂಥವರು ನಾರದ ಮುನಿಗಳು. ವೇದವ್ಯಾಸರು ಅವರು ಮಹಾಭಾರತವನ್ನು ರಚನೆ ಮಾಡಿದ್ದಾರೆ. ಮಹಾಭಾರತ ರಚನೆ ಆದಮೇಲೆ 17 ಪುರಾಣಗಳನ್ನ ರಚನೆ ಮಾಡಿದ್ದಾರೆ. ಆ ಎಲ್ಲ ಪುರಾಣಗಳ ರಚನೆ ಆದಮೇಲೆ ಅವರು ಆದರೂ ಏನೋ ಒಂದು ಅತೃಪ್ತಿ ಇರುತ್ತೆ. ಅತೃಪ್ತಿಯಲ್ಲಿ ಕೂತಾಗ ಅಲ್ಲಿ ನಾರದರು ಬರ್ತಾರೆ. ನೋಡಿ, ನಾರದರ ಒಂದು ಟೈಮಿಂಗ್ ಎಷ್ಟು ಚೆನ್ನಾಗಿದೆ ಅಂತ ಹೇಳಿದ್ರೆ, ಅವರಲ್ಲಿ ಬರ್ತಾರೆ. ಬಂದು ಯಾಕೆ ಏನೋ ಒಂದು ಸ್ವಲ್ಪ ಕೊರತೆ ಕಾಣಿಸ್ತಾ ಇದೆ, ಏನೋ ಒಂದು ರೀತಿಯ ಏನೋ ಒಂದು ಬಾಕಿ ಉಳಿದಿದೆ ಅನ್ನುವ ಭಾವನೆಯಲ್ಲಿ ಕೂತಿದ್ದೀರಾ ಅಂತ ಕೇಳಿದಾಗ ಹೌದು ಅಂತ ವೇದವ್ಯಾಸರು ಹೇಳ್ತಾರೆ. ಇಷ್ಟೆಲ್ಲ 1,00,000 ಶ್ಲೋಕದ ರಾಮಾಯಣ ರಚನೆ ಆಗಿದೆ, 17 ಪುರಾಣಗಳ ರಚನೆ ಆಗಿಬಿಟ್ಟಿದೆ, ಆದರೂ ಏನೋ ಒಂದು ಬಾಕಿ ಉಳಿದಿದೆ ಅಂತ ಅನಿಸ್ತಾ ಇದೆ ಅಂತ ಹೇಳಿದಾಗ ನಾರದರು ಹೇಳ್ತಾರೆ, ನೀವು ಭಗವಂತನ ಕೃಷ್ಣನ ಗುಣಗಾನ ಮಾಡ್ತಕ್ಕಂತಹ ಅವನ ಒಂದು ವೈಭವವನ್ನು, ಅವನ ಪಾರಮ್ಯವನ್ನು ಹೇಳ್ತಕ್ಕಂತಹದ್ದು ಇನ್ನೂ ನೀವು ಹೇಳಬೇಕು ಅಂತ ಅನಿಸಿದೆ, ಅದನ್ನು ನೀವು ರಚನೆ ಮಾಡಿ ಅಂಥೇಳಿ ಭಾಗವತದ ಒಂದು ರಚನೆಗೆ ಇವರು ಅಲ್ಲೊಂದು ಪ್ರೇರಣೆಯನ್ನು ಕೊಡ್ತಾರೆ. ಅಂದರೆ ವೇದವ್ಯಾಸರಿಗೆ ಎಲ್ಲ ಗೊತ್ತಿದೆ, ಆದರೆ ಆ ನಾರದರ ಆ ಸ್ಫೂರ್ತಿ ಇದೆಯಲ್ಲ, ಆ ಸಮಯಕ್ಕೆ ಬಂದು ಕೊಟ್ಟಿದ್ದು, ಅದರಿಂದ ಮುಂದೆ ಭಾಗವತದ ಒಂದು ಸೃಷ್ಟಿ ಆಗುತ್ತೆ. ಭಾಗವತದ ಕಥೆಯಲ್ಲಂತೂ ನಾರದರು ಅನೇಕ ಒಂದು ಸಂದರ್ಭದಲ್ಲಿ ಬರೋದು ನಾವು ನೋಡ್ತಾ ಇರ್ತೀವಿ. ಉದಾಹರಣೆಗೆ ಹಿರಣ್ಯಕಶಿಪು ಅವನು ತಪಸ್ ಮಾಡಬೇಕು ಅಂತ ಹೋಗ್ತಾನೆ. ಈ ಸಮಯ ನೋಡಿ ಇವ್ರಿಗೆ ನಾವು ಸರಿಯಾಗಿ ನಾವು ಒಂದು ಬುದ್ಧಿ ಕಲಿಸ್ಬೇಕು ಅಂತ ಹೇಳಿ ದೇವತೆಗಳು ಆಕ್ರಮಣ ಮಾಡಬೇಕು ಅಂತ ಬಂದಾಗ ಇಂದ್ರ ಅವರ ಹಿರಣ್ಯಕಶಿಪು ಹೆಂಡತಿ ಕಯಾದುವನ್ನು ಅಪಹರಣ ಮಾಡಿಬಿಡ್ತಾನೆ. ಆಗ ನಾರದರು ಬಂದು ಆಕೆಯನ್ನು ರಕ್ಷಣೆ ಮಾಡ್ತಾಳೆ. ಯಾಕೆಂದರೆ ಅವಳು ಗರ್ಭಿಣಿ. ಅಷ್ಟೇ ಅಲ್ಲ, ಅವಳ ಗರ್ಭದಲ್ಲಿ ಮುಂದೆ ಒಬ್ಬ ದೊಡ್ಡ ವೈಷ್ಣವೋತ್ತಮ ಮಹಾಭಕ್ತ ಅವನು ಹುಟ್ಟಬೇಕಾಗಿದೆ. ಹಾಗಾಗಿ ಅವಳನ್ನ ರಕ್ಷಣೆ ಮಾಡಿ ಸುರಕ್ಷಿತವಾಗಿ ಒಂದು ಆಶ್ರಮದಲ್ಲಿ ಅವಳು ಇರೋ ಥರ ಮಾಡಿ, ಕಯಾದುವಿಗೆ ಗರ್ಭಿಣಿಯಾಗಿದ್ದಾಗ
ಅವಳಿಗೆ ಇವರು ಅನೇಕ ಕಥೆಗಳನ್ನು, ಭಗವಂತನ ಒಂದು ಹಿರಿಮೆಯನ್ನು, ಅವನ ಲೀಲೆಯನ್ನು ಉಪದೇಶ ಮಾಡ್ತಾರೆ. ಅವಳಿಗೆ ಆ ಗರ್ಭಧಾರಣೆ ಮಾಡಿಯಾಳೆ, ಮತ್ತು ಮನೆಯಲ್ಲಿ ಆ ರೀತಿ ಪರಿಸ್ಥಿತಿ ಇದೆ. ಆ ದುಃಖದಲ್ಲಿ ಅವಳಿಗೆ ಮುಂದೆ ಏನು ನೆನ್ಪುಳಿತೋ ಇಲ್ವೋ ಗೊತ್ತಿಲ್ಲ. ಆದರೆ ಒಳಗಡೆ ಕೂತಂಥ ಆ ಪ್ರಹ್ಲಾದ, ಆ ಗರ್ಭದಲ್ಲಿದ್ದಂಥ ಪ್ರಹ್ಲಾದನಿಗೆ ಆಗಲೇ ಈ ರೀತಿಯ ಒಂದು ಸಂಸ್ಕಾರ ಸಿಗುತ್ತೆ. ಮುಂದೆ ಪ್ರಹ್ಲಾದ ಹುಟ್ಟಿ ಷಂಡಾಮರ್ಕರ ಹತ್ರ ಹಿರಣ್ಯಕಶಿಪು ಕಳಿಸಿದಾಗ ಬಿಡುವಿನ ವೇಳೆಯಲ್ಲಿ ಇವನು ಎಲ್ಲ ವಿದ್ಯಾರ್ಥಿಗಳನ್ನು, ಇವನು ವಿದ್ಯಾರ್ಥಿನೇ, ಅವರ ಸಹ ವಿದ್ಯಾರ್ಥಿಗಳನ್ನು ಸೇರಿಸಿ ಅವ್ರಿಗೆ ಅನೇಕ ಹರಿಯ ಬಗ್ಗೆ, ವಿಷ್ಣುವಿನ ಬಗ್ಗೆ ಹೇಳ್ತಾ ಇರ್ತಾನೆ ವಿಚಾರಗಳು. ಆಗ ಅವ್ರ ಫ್ರೆಂಡ್ಸ್ ಎಲ್ಲ ಕೇಳ್ತಾರೆ, ನಾವು ಅದೇ ಕ್ಲಾಸಲ್ಲೇ ಕೂತ್ಕೊಳ್ತೀವಿ, ಅದೇ ಸಿಲೆಬಸ್ಸೇ ಕೇಳ್ತೀವಿ, ಆದರೆ ಈ ವಿಚಾರ ನಿನ್ಗೇನು ಗೊತ್ತಾಯ್ತು ಅಂತ ಅವ್ರ ಪ್ರಶ್ನೆ ಕೇಳಿದಾಗ ಪ್ರಹ್ಲಾದ ಹೇಳ್ತಾನೆ, ನಾನು ಗರ್ಭದಲ್ಲಿದ್ದಾಗೆ ನನಗೆ ನಾರದರು ಉಪದೇಶ ಮಾಡಿದ್ದಾರೆ ಅಂತ. ಅಂದರೆ ಪ್ರಹ್ಲಾದನ ರೂಪುಗೊಳ್ಳುವಿಕೆಯಲ್ಲಿ ನಾರದರ ಒಂದು ಕೊಡುಗೆ ಇದೆ. ಧ್ರುವ 5 ವರ್ಷದ ಬಾಲಕ, ತನ್ನ ತಂದೆ ಉತ್ತಾನಪಾದ, ಅವನಿಗೆ 2 ಹೆಂಡ್ತೀರು, ಸುರುಚಿ ಮತ್ತು ಸುನೀತಿ. ಸುರುಚಿ ಮಗ ಉತ್ತಮ, ಸುನೀತಿ ಮಗ ಧ್ರುವ. ಆ ಉತ್ತಮ ಬಂದು ತೊಡೆ ಮೇಲೆ ಕೂತಿದ್ದಾನೆ, ಮಹಾರಾಜನ ಅಂದರೆ ಅಪ್ಪನ ತೊಡೆ ಮೇಲೆ. ಧ್ರುವ 5 ವರ್ಷದ ಬಾಲಕನಿಗೂ ಆಸೆ ಆಗತ್ತೆ. ಅವನು ತನ್ನ ಅಪ್ಪನ ತೊಡೆ ಮೇಲೆ ಕೂತ್ಕೋಬೇಕು ಅಂತ ಹೋದಾಗ ಅವನ ಚಿಕ್ಕಮ್ಮ ಸುರುಚಿ ತಡಿತಾಳೆ, ನಿನಗೆ ಯೋಗ್ಯತೆ ಇಲ್ಲ ಅಂತ ಹೇಳ್ತಾಳೆ. ಯೋಗ್ಯತೆ ಬೇಕು ಅಂದ್ರೆ ಏನ್ ಮಾಡ್ಬೇಕು ಅಂದ್ರೆ ಹೋಗಿ ದೇವ್ರನ್ನ ಕೇಳು ಅಂತ ಹೇಳ್ತಾಳೆ. ಆ ಧ್ರುವ ದೇವರನ್ನ ಅರಸಿ ಕಾಡಿಗೆ ಬರ್ತಾನೆ. ಅಲ್ಲಿ ಮತ್ತೆ ನಾರದರ ಒಂದು ಸಂದರ್ಶನ ಆಗತ್ತೆ. ನಾರದರು ಧ್ರುವನಿಗೆ ಹೇಳ್ತಾರೆ, ನೋಡಪ್ಪ ತುಂಬಾ ಕಷ್ಟ ಇದು ಕಾಡಿದು, ಇಲ್ಲಿ ದುಷ್ಟ ಮೃಗಗಳೆಲ್ಲ ಇರುತ್ತೆ, ನೀ ಚಿಕ್ಕ ಹುಡುಗ, ನಿನ್ ಕೈಯಲ್ಲಿ ಆಗಲ್ಲಪ್ಪ, ನೀ ವಾಪಸ್ ಹೋಗು ಅಂತ ಹೇಳ್ತಾರೆ. ಇವರು ತಪಸ್ ಮಾಡಕ್ಕೆ ಹೊರಟಂತ ಒಬ್ಬ ವ್ಯಕ್ತಿಗೆ ತಪಸ್ ಬೇಡ, ವಾಪಸ್ ಹೋಗು ಅಂತ ಹೇಳ್ತಾ ಇದಾರಲ್ಲ ಅಂತ ಅನ್ಸತ್ತೆ. ಅದನ್ನ ಹೇಳಿದಾಗ ಧ್ರುವ ಹೇಳ್ತಾನೆ, ಇಲ್ಲ, ನಾನೊಬ್ಬ ಕ್ಷತ್ರಿಯ, ನಾನೊಂದ್ಸಲಿ ನಿಶ್ಚಯ ಮಾಡಿಬಿಟ್ರೆ ಏನ್ ಬೇಕಾದ್ರೂ ಮಾಡೇ ಮಾಡ್ತೀನಿ ಅಂತ ಹೇಳ್ತಾನೆ. ಅಂದ್ರೆ ನಾರದರು ಅವನ ಪರೀಕ್ಷೆ ಮಾಡಿದ್ರು. ಯಾಕಂದ್ರೆ ಏನೋ ಅದು ಬೇಕು ಇದು ಬೇಕು ಅಂತ ಮಕ್ಕಳು ಕೇಳ್ತಾರೆ, ಆ ರೀತಿ ದೇವ್ರು ಬೇಕು ಅಂತ ಏನೋ ಒಂದು ಸಣ್ಣ ಹಠ ಅಲ್ಲ ಇದು ಅಂತ ಅದು ಲೋಕಕ್ಕೆ ಗೊತ್ತಾಗ್ಬೇಕಾಯ್ತು. ಮುಂದೆ ಅವರೇ ಅವನಿಗೆ ಹೇಗೆ ತಪಸ್ ಮಾಡಬೇಕು, ಏನು ಜಪ ಮಾಡಬೇಕು ಅಂತ ಹೇಳಿ ಮಂತ್ರೋಪದೇಶ ಮಾಡ್ತಾರೆ. ಓಂ ನಮೋ ಭಗವತೆ ವಾಸುದೇವಾಯ ಅಂತ ಹೇಳಿ 12 ವಾಸುದೇವ ಮಂತ್ರವನ್ನು, 12 ಮಂತ್ರವನ್ನು ಉಪದೇಶ ಮಾಡಿ ಅವನಿಗೆ ಹೇಳ್ಕೊಡ್ತಾರೆ. ಮುಂದೆ ಅವನು ತಪಸ್ ಮಾಡಿ ಅವನಿಗೆ ದೇವರ ಒಂದು ಸಾಕ್ಷಾತ್ಕಾರ ಆಗುತ್ತೆ, ದೇವರ ದರ್ಶನ ಆಗುತ್ತೆ. ಅಂದರೆ ಅದು ಪ್ರಹ್ಲಾದ ಇರ್ಬೋದು, ಧ್ರುವ ಇರ್ಬೋದು, ಎಲ್ಲರ ಒಂದು ಜೀವನದಲ್ಲಿ ನಾರದರ ಒಂದು ಕಾಂಟ್ರಿಬ್ಯೂಷನ್ನು ಎಷ್ಟು ಪ್ರಮುಖವಾಗಿದೆ ಅಂತ ನಾವು ನೋಡ್ಬೋದು. ಅದೇ ಸತ್ಯವಾನ್ ಸಾವಿತ್ರಿಯ ಕಥೆಯಲ್ಲಿ ಬರ್ತಾರೆ, ಪ್ರಾಚೀನ ಬರ್ಹಿ ಅಂತ ಬರುತ್ತೆ ಒಬ್ಬನ ಕತೆ, ಪುರಂಜನ ಉಪಾಖ್ಯಾನ ಅಂತ. ಅದರಲ್ಲೂ ಕೂಡ ನಾರದರೇ ಬಂದು ಅದನ್ನು ಹೇಳುವಂಥದ್ದು. ಒಬ್ಬ ಪ್ರಾಚೀನ ಬರ್ಹಿ ಅಂದ್ಬಿಟ್ಟು ಅವನು ಪ್ರಾಣಿ ಬಲಿಯನ್ನು ಕೊಡ್ತಾ ಇರ್ತಾನೆ. ಯಾಕೆಂದರೆ ಈ ಯಜ್ಞ ಯಾಗ ಮಾಡಿ ಪ್ರಾಣಿ ಹೆಚ್ಚೆಚ್ಚು ಬಲಿಯನ್ನು ಕೊಟ್ಟರೆ ನನಗೆ ಇಂದ್ರ ಪದವಿ ಸಿಗುತ್ತೆ ಅಂತ ಒಂದು ಭ್ರಮೆ ಅವನಿಗೆ. ಆಗ ನಾರದರು ಬಂದು ಅವನಿಗೆ ತಿಳುವಳಿಕೆ ಹೇಳ್ತಾರೆ. ಅವರು ಆಕಾಶದಲ್ಲಿ ನೋಡ್ತಾ ನಿಂತ್ಕೊಂಡ್ಬಿಡ್ತಾರೆ ನಾರದರು. ಯಾಕೆ ಅಂತ ಕೇಳ್ತಾನೆ. ಆಗ ಪ್ರಾಚೀನ ಬರ್ಹಿಗೆ ಹೇಳ್ತಾರೆ, ಇಲ್ಲ, ನೋಡ್ತಾ ಇದ್ದೀನಿ, ನೀ ಯಾವ್ಯಾವ ಪ್ರಾಣಿಗಳನ್ನೆಲ್ಲ ಕೊಂದಿದ್ಯಾ ಅದೆಲ್ಲ ಆಕಾಶದಿಂದ ನೋಡ್ತಾ ಇದೆ. ಯಾವಾಗ ಇವನ್ ಸಾಯ್ತಾನೆ, ಇವನ್ನ ನಾವು ಹಿಂಸಿಸ್ಬೇಕು, ತಿನ್ಬೇಕು ಅಂತ ಕಾಯ್ತಾ ಇದ್ದಾವಲ್ಲ ಅಂತ ಹೇಳ್ತಾನೆ. ಅಂದ್ರೆ ಯಾರು ಹೇಳ್ಯಾರ ಆ ರೀತಿಯ ಪ್ರಾಣಿಗಳನ್ನು ಕೊಲ್ಲಬೇಕು, ಅದರಿಂದ ನಿಂಗೆ ಯಾವ ಪದವಿ ಆಗಲಿ ಭಗವಂತ ನಿಂಗೆ ಒಲಿಯಲ್ಲ ಅಂಥೇಳಿ ಅವನಿಗೆ ಪುರಂಜನನ ಒಂದು ಕತೆ ಹೇಳ್ತಾರೆ. ದೊಡ್ಡ ಕತೆ ಅದು, ಪುರಂಜನ ಉಪಾಖ್ಯಾನ ಅಂತಾನೆ ಬರುತ್ತೆ. ಸೊ ಆ ರೀತಿಯ ಕತೆ ಇರ್ಬೋದು. ಹಂತ ಹಂತದಲ್ಲಿ ನಾರದರ ಒಂದು ಪಾತ್ರ ಒಂದು ರೀತಿ ಕಲ್ಪನಾತೀತವಾದದ್ದು. ಇನ್ನು ಕೃಷ್ಣನ ಕತೆಗೆ ಬಂದ್ರಂತೂ ಇವರ ಅನೇಕ ಒಂದು ಇಂಟರ್ಸೆಪ್ಷನ್ಗಳು ನಾವು ನೋಡ್ತೀವಿ, ಇವರ ಒಂದು ಭಾಗವಹಿಸುವಿಕೆ ಬರುವಂಥದ್ದು. ವಸುದೇವ ದೇವಕಿಯರ ಮದುವೆ ಆಗಿದೆ, ಮದುವೆ ಮುಗಿಸಿ ಮೆರವಣಿಗೆಯಲ್ಲಿ ಬರ್ತಾ ಇದ್ದಾರೆ.
ದೇವಕಿಯ ಅಣ್ಣ ಕಂಸನಿಗೆ ಎಷ್ಟು ಆನಂದ ಅಂದರೆ ಆ ಕುದುರೆಗಳನ್ನು ಪಕ್ಕಕ್ಕೆ ಸರಿಸಿ ಅವನೇ ರಥವನ್ನೇ ಎಳ್ಕೊಂಡ್ಬರ್ತಾನೆ, ತನ್ನ ತಂಗಿ ಮದುವೆ ಆಗಿದೆ ಸಂತೋಷದಿಂದ. ಆಗ ಅಶರೀರವಾಣಿ ಆಗತ್ತೆ, ಯಾವ ತಂಗಿಯನ್ನು ನೀನು ದಿಬ್ಬಣ್ಣದಲ್ಲಿ ಕರ್ಕೊಂಬರ್ತಾ ಇದೆಯಾ ಅವಳ ಗರ್ಭದಲ್ಲಿ ಹುಟ್ಟತಕ್ಕಂಥ 8ನೇ ಮಗುವಿನಿಂದ ನಿನ್ನ ಒಂದು ಅಂತ್ಯ ಆಗತ್ತೆ ಅಂತ. ಅದು ಕೇಳ್ತಾ ಇದ್ದಂಗೆ ಅವನು ಸಿಟ್ಟು ಬಂದ್ಬಿಟ್ಟು ಅವಳ ಜಿಟ್ಟಿಡಿದು ಇಳಿಯಕ್ಕೆ ಹೋಗ್ತಾನೆ. ಕಡೆಗೆ ವಸುದೇವ ಬಂದು ಸಮಾಧಾನ ಮಾಡಿ, ನಿಮ್ಮ ಮಕ್ಕಳು ತಾನೇ ಬೇಕು ಕೊಡ್ತೀವಿ ಅಂತ ಹೇಳಿ ಎಲ್ಲ ಒಪ್ಪಿಸಿ ವಾಪಸ್ ಬರ್ತಾರೆ. ಆಮೇಲೆ 1 ವರ್ಷ ಆಗುತ್ತೆ, ಆ ಮೊದಲನೇ ಮಗು ಹುಟ್ಟತ್ತೆ. ಅವನು ತೊಗೊಂಬರ್ತಾನೆ. ತೊಗೊಂಬಂದ್ರೆ ಅಷ್ಟೊತ್ತಿಗೆ ಕಂಸನ್ಗೆ ಅಯ್ಯೋ ಮಗುವನ್ನ ನಾನು ಯಾಕೆ ಇದು ಮಾಡಲಿ, 8ನೇ ಮಗು ತಾನೆ ಅಂತ ಹೇಳಿ ಕಳಿಸ್ಬಿಡ್ತಾನೆ. ಆಗ ನಾರದರು ಬರ್ತಾರೆ. ನಾರದರು ಬಂದು ಅವಂಗಲ್ಲಿ ಹೇಳ್ತಾರೆ, ನೋಡು 8ನೇ ಮಗು ಅಂತ ಹೇಳಿದ್ರು, ಎಲ್ಲಿಂದ 8 ಲೆಕ್ಕ ಹಾಕ್ತಾರೆ ಅಂತ ಯಾರು ಹೇಳಿದ್ದಾರೆ? 1ರಿಂದ 8 ಅಂತ ನೀ ಅನ್ಕೊಂಡಿದ್ಯಾ, ಉಲ್ಟಾನೂ ಇರ್ಬೋದಲ್ಲ ಅಂತ ಹೇಳಿ ಅವನೊಂದು ಸಣ್ಣದಾಗಿ ಅವನ ಕಿವಿಯಲ್ಲಿ ಏನು ಹುಳ ಬಿಡೋದು ಅಂತಲ್ಲ ಬಿಡ್ತಾರೆ. ಅಂದರೆ ಅವನು ಯಾವುದೋ ದೇವತಾ ಕಾರ್ಯ ಆಗಬೇಕಿತ್ತು, ಆ ಮಕ್ಕಳೆಲ್ಲರೂ ಇವನಿಂದನೇ ಸಾಗಬೇಕು. ಯಾಕೆಂದರೆ ಕಂಸನ ಒಂದು ಪೂರ್ವಜನ್ಮದಲ್ಲಿ ಅವನು ಕಾಲನೇಮಿ, ಆಗ ಒಂದು ಶಾಪ ಇರುತ್ತೆ. ಅವನ ಅಂದರೆ ಆ ಮಕ್ಕಳನ್ನ ಸಾಯಿಸಬೇಕು ಅಂತ ಆ 7 ಜನ ಇಲ್ಲಿ ಹುಟ್ಟಿದ್ದಾರೆ, ಅವರ ಒಂದು ಸಂಹಾರ ಇವನಿಂದ ಆಗಬೇಕಾಗಿದೆ. ಸೊ ಈ ದೇವತಾ ಕಾರ್ಯ ಮಾಡ್ಸಕ್ಕೆ ಇವ್ರು ಬಂದಲ್ಲಿ ಅವನಿಗೆ ಹೇಳ್ತಾರೆ. ಮೇಲ್ನೋಟಕ್ಕೆ ಅನ್ಸತ್ತೆ ಇಲ್ಲ ಇವ್ರು ಯಾಕೆ ಹಿಂಗೆ ಮಾಡಿ ಎಲ್ಲರ ಹತ್ಯೆಗೆ ಕಾರಣರಾದರು ಅಂತ. ಅಂದರೆ ಕಂಸನಿಂದ ಅದು ಆಗ್ಬೇಕಾಯ್ತು. ಹೀಗೆ ಕೃಷ್ಣನ ಜನನ ಸಮಯದಲ್ಲೂ ಅವರು ಇರ್ತಾರೆ. ಕೃಷ್ಣನ ಮದುವೆ, ರುಕ್ಮಿಣಿಗೆ ಕೃಷ್ಣನ ಬಗ್ಗೆ ತಿಳಿಸಿ ರುಕ್ಮಿಣಿಗೆ ಎಷ್ಟು ಅವನ ವ್ಯಕ್ತಿತ್ವವನ್ನು ಅವರು ವರ್ಣಿಸಿ ಹೇಳ್ತಾರೆ ನಾರದರು. ಅಂದರೆ ರುಕ್ಮಿಣಿ ಅಲ್ಲೇ ನಿಶ್ಚಯ ಮಾಡಿಬಿಡ್ತಾಳೆ, ನಾನು ಮದುವೆ ಆದರೆ ಇವನನ್ನೇ ಕೃಷ್ಣನ್ನೇ ಆಗೋದು ಅಂತ ಹೇಳಿ ಅತ್ಯಂತ ದೃಢ ಸಂಕಲ್ಪ ಮಾಡೋದಕ್ಕೆ ಕಾರಣ ನಾರದರು. ಹೀಗೆ ಕೃಷ್ಣನ ಕಥೆಯಲ್ಲಿ ಅನೇಕ ಬಾರಿ ಬರ್ತಾರೆ. ಕೃಷ್ಣ 16,108 ಜನರನ್ನ ಮದುವೆ ಆಗಿ ಅವನು ದ್ವಾರಕೆಯಲ್ಲಿದ್ದಾನೆ. ಆಗ ನಾರದರು ಬರ್ತಾರೆ. ಅವ್ರಿಗೆ ಪ್ರಶ್ನೆ ಏನಂದ್ರೆ, ಒಬ್ಬಳನ್ನ ಮದುವೆ ಆಗಿ ಅವಳಿಗೆ ಸಮಯ ಕೊಡೋಕ್ಕಾಗಲ್ಲ ಅನ್ನೋದೇ ದೊಡ್ಡ ಲೋಕದಲ್ಲಿರ್ತಕ್ಕಂಥ ಒಂದು ಕಂಪ್ಲೇಂಟ್. ಆದರೆ ಇಷ್ಟೊಂದು ಜನ, ಸಾವಿರಾರು ಜನ ಹೆಂಡತಿಯರನ್ನ ಮದುವೆ ಆಗಿ ಕೃಷ್ಣ ಹೇಗೆ ಅವ್ರ ಜೊತೆ ಸಮಯ ಕೊಡೋಕ್ಕೆ ಸಾಧ್ಯ ಆಗ್ತಾ ಇದೆ? ಒಬ್ಬಳ ಹತ್ರ ಇದ್ರೆ ಇನ್ನೊಬ್ಳ ಹತ್ರ ಹೋಗಕ್ಕೆ ಸಮಯ ಸಿಗಲ್ಲ ಅಂತ ಹೇಳಿ ಇವರು ಆ ಕುತೂಹಲದಿಂದ ಬಂದು ಕೃಷ್ಣನ ಆ ಎಲ್ಲ ಮನೆಗಳಿಗೆ, ಯಾಕಂದ್ರೆ ಒಂದೊಂದು ಮನೇಲಿ ಒಬ್ಳೊಬ್ಳು ಹೆಂಡತಿ ಇರ್ತಾಳೆ, ಪ್ರತಿಯೊಂದು ಮನೆಗೂ ಭೇಟಿ ಕೊಡ್ತಾರೆ. ಭೇಟಿ ಕೊಟ್ಟಾಗ ಒಂದು ಮನೇಲಿ ಕೃಷ್ಣ ಊಟ ಮಾಡ್ತಾ ಇರ್ತಾನೆ, ಇನ್ನೊಂದು ಮನೆಯಲ್ಲಿ ಹೆಂಡತಿ ಜೊತೆ ಪಗಡೆ ಆಡ್ತಾ ಇರ್ತಾನೆ, ಇನ್ನೊಂದು ಮನೆಯಲ್ಲಿ ಮಗು ಜೊತೆ ಆಟ ಆಡ್ತಾ ಇರ್ತಾನೆ. ಹೀಗೆ ಎಲ್ಲ ಮನೆಯಲ್ಲೂ ಕೃಷ್ಣ ಆ ಹೆಂಡತಿಯ ಜೊತೆ ಒಂದೊಂದು ರೂಪದಲ್ಲಿ ಇದ್ದು ಅವ್ರಿಗೆ ಯಾವುದೇ ರೀತಿ ಅನ್ಯಾಯವನ್ನು ಮಾಡದೆ ಅವ್ರ ಜೊತೆ ಸಂತೋಷವಾಗಿರ್ತಾನೆ. ಅಂದರೆ ಲೋಕದಲ್ಲಿ ಬರ್ತಕ್ಕಂಥ ಒಂದು ಜಿಜ್ಞಾಸೆಗಳಿಗೆ ನಾರದರು ತಮ್ಮ ಈ ರೀತಿಯ ನಡೆ ಮೂಲಕ ಒಂದು ಉತ್ತರವನ್ನು ಕೊಡ್ತಾರೆ. ಅದು ಪಾರಿಜಾತ ಅಂತ ಪ್ರಕರಣ ಅಂತಲೇ ಇದೆ. ಪಾರಿಜಾತ ಹೂವು ಅದು ಭೂಮಿಯಲ್ಲಿ ಇರಲಿಲ್ಲ, ಅದು ಮೊದಲು ತಂದಿದ್ದು ನಾರದರೆ. ನಾರದರು ತಂದು ಕೃಷ್ಣನಿಗೆ ಕೊಡ್ತಾರೆ. ದೇವಲೋಕದಲ್ಲಿ ಮಾತ್ರ ಇದ್ದಂತಹ ಅದು ಮರ ಅದು. ಇವರು ಅದನ್ನು ರುಕ್ಮಿಣಿಗೆ ಕೊಡ್ತಾರೆ. ರುಕ್ಮಿಣಿ ಕೊಡ್ತಾ ಹೆಂಗೆ ಸತ್ಯಭಾಮೆಗೆ ಒಂದು ರೀತಿಯ ಮತ್ಸರ ಆಗುತ್ತೆ. ಮುಂದೆ ದೊಡ್ಡ ಪ್ರಕರಣ, ಕಡೆಗೆ ಪಾರಿಜಾತ ಮರವನ್ನೇ ಕೃಷ್ಣ ತರ್ತಾನೆ, ಅದಕ್ಕೊಂದು ದೊಡ್ಡ ಯುದ್ಧ ಎಲ್ಲ ಆಗುತ್ತೆ. ಹೀಗೆ ಒಂದು ಸಣ್ಣ ಸಣ್ಣ ಪ್ರಕರಣದಲ್ಲಿ ಅಲ್ಲಿ ಏನೋ ಒಂದು ಪಾತ್ರ ನಾರದರಿರುತ್ತೆ, ಬಹಳ ಮಹತ್ವದ್ದು. ಗೋಪಿಕಾ ಸ್ತ್ರೀಯರ ಜೊತೆ ಇದ್ದಾಗ ಅಲ್ಲಿ ಮತ್ತೆ ನಾರದರು ಒಂದ್ಸಲಿ ಬರ್ತಾರೆ. ಬಂದರೆ ಅಲ್ಲಿ ಎಲ್ಲರೂ ವೃಂದಾವನದಲ್ಲಿ ಇದ್ದಾರೆ. ಕೃಷ್ಣ ಕಾಣಿಸ್ತಾ ಇಲ್ಲ. ಕೃಷ್ಣ ಅಂದರೆ ಎಷ್ಟು ಆನಂದವಾಗಿ ಇಲ್ಲಿ ಇರ್ತಾನೆ ಅಂತೆಲ್ಲ ಕೇಳಿದ್ರು, ಕೃಷ್ಣನೂ ಕಾಣಿಸ್ತಾ ಇಲ್ಲ, ಆ ರೀತಿಯ ಒಂದು ಆನಂದವೂ ಆಗ್ತಾ ಇಲ್ಲ. ಆಗ ಅಲ್ಲಿದ್ದಂಥ ಒಬ್ಬಳು ಗೋಪಿಕಾ ಸ್ತ್ರೀ ಅವಳು ಹೇಳ್ತಾಳೆ, ನಾರದರಿಗೆ ಕರೆದ್ಬಿಟ್ಟು, ನೋಡಿ ನಿಮಗೆ ಕೃಷ್ಣ ಕಾಣಿಸ್ಬೇಕು ಅಂತೇಳಿದ್ರೆ ನೀವು ಒಂದು ಕೆಲಸ ಮಾಡಿ, ಅಲ್ಲಿ ಹೋಗ್ಬಿಟ್ಟು ಒಂದು ಕುಸುಮ ಸರೋವರ ಅಂತ ಇದೆ. ಈ ಒಬ್ಳು ಗೋಪಿಕೆ, ಅವಳು ಹಿರಿಯ ಸೀನಿಯರ್ ವೃಂದಾದೇವಿ ಅಂತ, ಅವಳು ಹೇಳ್ತಾಳೆ,
ಅಲ್ಲಿ ಕುಸುಮ ಸರೋವರ ಅಂತ ಇದೆ, ಅಲ್ಲೋಗಿ ನೀವು ಒಂದ್ಸಲಿ ಸ್ನಾನ ಮಾಡಿ ಬನ್ನಿ, ಆಮೇಲೆ ನಿಮಗೆ ಕೃಷ್ಣ ಕಾಣಿಸ್ತಾನೆ, ಕೃಷ್ಣನ ಒಂದು ಆನಂದವು ನಿಮ್ಗೆ ಅನುಭವ ಆಗುತ್ತೆ ಅಂತ. ಇವ್ರು ಹೋಗಿ ಅಲ್ಲಿ ಕುಸುಮ ಸರೋವರದಲ್ಲಿ ಮುಳುಗಿ ಎದ್ದಾಗ ಇವರು ನಾರದಿ ಅಂತ ಹೇಳಿ ಒಂದು ಗೋಪಿಕೆಯ ರೀತಿಯಲ್ಲಿ ಇವರು ರೂಪ ಆಗ್ಬಿಟ್ಟಿರುತ್ತೆ. ಆಗ ಅವ್ರಿಗೆ ಕೃಷ್ಣ ಕಾಣಿಸ್ತಾನೆ. ಅಂದರೆ ಆ ಕೃಷ್ಣನನ್ನು ನೋಡ್ಬೇಕಾದ್ರೆ ಆ ಗೋಪಿಕೆಯರಂತೆ ಆಗಬೇಕು, ಆಗ ಆ ಕೃಷ್ಣ ನಿಮ್ಗೆ ಕಾಣಿಸ್ತಾನೆ ಅನ್ನುವ ಒಂದು ಸಂದೇಶವನ್ನು ಕೊಡಬೇಕಾಗುತ್ತೆ. ಮುಂದೆ ಅವರಲ್ಲಿ ಮತ್ತೊಂದು ಕುಂಡದಲ್ಲಿ ಸ್ನಾನ ಮಾಡಿ ಮುಂಚಿನಂತೆ ನಾರದರಾಗ್ತಾರೆ, ಅದನ್ನು ನಾರದ ಕುಂಡ ಅಂತ ಹೇಳ್ತಾರೆ. ಹೀಗೆ ಅನೇಕ ಸಂದರ್ಭದಲ್ಲಿ ನಾವು ಈ ನಾರದರ ಒಂದೊಂದು ನಡೆಯಿಂದನೂ ನಾವು ಅನೇಕ ಸಂಗತಿಗಳನ್ನು ಗುರುತಿಸೋದಿದೆ. ಇನ್ನು ಸಾಹಿತ್ಯ ಅಂತ ಬಂದರೆ ತುಂಬ ಪ್ರಸಿದ್ಧವಾದದ್ದು ನಾರದರ ಭಕ್ತಿ ಸೂತ್ರ ಅಂತ. ಸುಮಾರು 84 ಸೂಕ್ತಗಳಿರ್ತಕ್ಕಂತಹ ಒಂದು ಕೃತಿ. ಅದು ನಾರದರೇ ಭಕ್ತಿಯ ಬಗ್ಗೆ. ಯಾಕೆಂದರೆ ನಾರದರಿಗಿಂತ ಭಕ್ತಿಯ ಬಗ್ಗೆ ಇನ್ನೊಬ್ರು ಹೇಳಲಿಕ್ಕೆ ಸಾಧ್ಯ ಇಲ್ಲ. ಭಕ್ತರಲ್ಲಿ ಭಕ್ತಾಗ್ರೇಸರ. ಹಾಗಾಗಿ ಅವರು ಹೇಳಿದ್ದಾರೆ. ಅದೇ ನಾರದ ಭಕ್ತಿ ಸೂತ್ರ ಅಂತ ತುಂಬ ಪ್ರಸಿದ್ಧ. ಹರಿ ನಾರಾಯಣ, ಅವನ ಭಕ್ತಿ ಅಂದರೆ ಏನು ಅಂತ ವಿಸ್ತಾರವಾಗಿ ಅದನ್ನು ಬರೆದಿದ್ದಾರೆ. ಅದರ ಕುರಿತಾಗಿ ನಮ್ಮ ವೈಷ್ಣವ ಪರಂಪರೆಯಲ್ಲಿ ಬರ್ತಕ್ಕಂಥ ಪ್ರತಿಯೊಬ್ಬ ದೊಡ್ಡ ಜ್ಞಾನಿಯೂ ಅದನ್ನು ಉಪಯೋಗಿಸಿ ಅವರು ಉಪನ್ಯಾಸಗಳನ್ನು ಮಾಡಿದ್ದಾರೆ, ವ್ಯಾಖ್ಯಾನ ಗ್ರಂಥಗಳನ್ನು ಬರೆದಿದ್ದಾರೆ. ಸ್ವಾಮಿ ಚಿನ್ಮಯಾನಂದರು ಇರ್ಬೋದು, ರಾಮಕೃಷ್ಣ ಪರಮಹಂಸರು ಇರ್ಬೋದು, ಯೋಗಿ ಅರವಿಂದರು ಇರ್ಬೋದು, ಶ್ರೀಲ ಪ್ರಭುಪಾದ ಇರ್ಬೋದು. ಹೀಗೆ ಅನೇಕ ದೊಡ್ಡ ದೊಡ್ಡ ಇತ್ತೀಚಿನ ಅರ್ವಾಚೀನ ಕಾಲದ ದೊಡ್ಡ ಸಾಧಕರು, ಜ್ಞಾನಿಗಳು, ಸಂತರು ಅವರು ನಾರದ ಭಕ್ತಿ ಸೂತ್ರವನ್ನು ಆಧಾರ ಇಟ್ಕೊಂಡು ಅವರು ಅನೇಕ ವಿಚಾರಗಳನ್ನ ಹೇಳಿದ್ದಾರೆ. ಭಕ್ತಿ ಅಂದರೆ ಏನು ಅಂತದರ ಡೆಫಿನಿಷನ್ನನ್ನು ಕೊಟ್ಟವರು ನಾರದರು. ಭಕ್ತಿ ಅಂದರೆ ಅದು ನಾವು ಭಗವಂತನಿಗೆ ತೋರಿಸ್ತಕ್ಕಂಥ ಒಂದು ಪ್ರೀತಿ. ಪ್ರೀತಿ ಅಂದರೆ ಅದನ್ನು 3 ಥರ ಇದೆ. ಒಂದು, ನಮ್ಮ ಸಮಾನ ಸ್ತರದವ್ರಿಗೆ ತೋರಿಸಬಹುದಾದಂಥ ಒಂದು ಪ್ರೀತಿ. ನಮಗಿಂತ ಕೆಳಗೆ ವಯಸ್ಸಿನಲ್ಲಿ ನಮಗಿಂತ ಚಿಕ್ಕವ್ರಿಗೆ ತೋರಿಸ್ಬಹುದಾದಂಥ ಪ್ರೀತಿ. ನಮಗಿಂತ ದೊಡ್ಡವ್ರಿಗೆ ನಾವು ತೋರಿಸ್ಬಹುದಾದಂಥ ಪ್ರೀತಿ. 3 ರೀತಿ ಸಾಧ್ಯತೆ ಇದೆ. ನಮಗಿಂತ ಚಿಕ್ಕವ್ರಿಗೆ ನಾವು ತೋರಿಸೋ ಪ್ರೀತಿಗೆ ಅದನ್ನು ವಾತ್ಸಲ್ಯ ಅಂತ ಕರೀತಾರೆ. ನಮ್ಮ ಸಮಾನ ಸ್ತರದವ್ರಿಗೆ ತೋರಿಸ್ತಕ್ಕಂತಹ ಒಂದು ಪ್ರೀತಿಗೆ ಅದನ್ನು ಸ್ನೇಹ ಅಂತ ಕರೀತಾರೆ, ಫ್ರೆಂಡ್ಶಿಪ್. ನಮಗಿಂತ ದೊಡ್ಡವ್ರಿಗೆ ತೋರಿಸ್ತಕ್ಕಂತಹ ಪ್ರೀತಿಗೆ ಭಕ್ತಿ ಅಂತ ಕರೀತಾರೆ. ಅಂದರೆ ಅದು ಪ್ರೀತಿಯೇ, ನಮಗಿಂತ ದೊಡ್ಡವ್ರಿಗೆ ತೋರಿಸಿದಾಗ ಅದನ್ನು ಭಕ್ತಿ ಅಂತ ಕರೀತಾರೆ. ಈ ರೀತಿ ಭಕ್ತಿ ಅಂದರೆ ಏನು ಅಂತ ಮೂಲಭೂತವಾಗಿ ಅದರ ಲಕ್ಷಣಗಳೇನು, ಹೇಗಿರಬೇಕು. ಭಕ್ತಿ ಎಂದರೆ ವ್ಯಾಪಾರವಲ್ಲ, ಅದನ್ನು ಅಲ್ಲಿ ಹೇಳ್ತಾರೆ. ಯಾಕೆಂದರೆ ಅನೇಕ ಬಾರಿ ಜನರಿಗೆ ಒಂದು ಯೋಚನೆ ಹೇಗೆ ಅಂದರೆ, ನಾನು ಎಷ್ಟು ಹೂವು ಹಾಕಿದೆ, ಎಷ್ಟು ಮಂತ್ರಾಕ್ಷತೆ ಹಾಕಿದೆ, ಎಷ್ಟು ಕಾಸ್ಟ್ಲಿಯ ಒಡವೆಗಳನ್ನು ದೇವರಿಗೆ ಸಮರ್ಪಣೆ ಮಾಡಿದೆ, ಇದು ಭಕ್ತಿಯ ಮೆಜರ್ಮೆಂಟ್ ಅಲ್ಲ. ಆದರೆ ಆ ರೀತಿ ಅಂದ್ಕೊಂಡಿರ್ತಾರೆ. ದೇವಸ್ಥಾನಗಳಿಗೆ ಅನೇಕ ಭಕ್ತರು ಇದು ಕೊಡ್ತಾರೆ, ದಾನ ಕೊಡ್ತಾರೆ. ಆ ದಾನ ಕೊಟ್ಟಾಗ ಇವ್ರ ಮನಸ್ಸಿನಲ್ಲಿ ಆ ಭಕ್ತಿ ಎಷ್ಟಿರುತ್ತೋ ಗೊತ್ತಿಲ್ಲ, ಇರ್ಬೋದು ಭಕ್ತಿ, ಆದರೆ ಆ ದಾನ ಕೊಟ್ಟಿ ಅಂತ ಅಲ್ಲೆಲ್ಲೋ ಬರೀಬೇಕು, ಅದು ಅವ್ರ ಕಡೆ ಗಮನ ಇರುತ್ತೆ, ಅವ್ರ ಹೆಸರಲ್ಲಿ ಕಾಣಿಸ್ತಾ ಇರಬೇಕು. ಇತ್ತೀಚೆಗೆ ಒಂದು ದೇವಸ್ಥಾನಕ್ಕೆ ಹೋಗಿದೆ, ತುಂಬ ಪ್ರಸಿದ್ಧವಾದ ಕ್ಷೇತ್ರವೇ ಅದು. ಅಲ್ಲಿ ಪ್ರವೇಶ ದ್ವಾರದಲ್ಲಿ ಒಂದು ಕಡೆ ದೇವ್ರ ದೊಡ್ಡ ಫೋಟೋ ಹಾಕ್ಯಾರೆ, ಇನ್ನೊಂದು ಕಡೆ ದೊಡ್ಡದಾಗಿ ಯಾರೋ ಗಂಡ ಹೆಂಡತಿಯ ಒಂದು ಫೋಟೋ ಹಾಕಿದ್ದಾರೆ. ಯಾತಕ್ಕೆ ಅಂತ ಹೇಳಿದ್ರೆ, ಅವರು ಆ ದೇವಸ್ಥಾನಕ್ಕೆ ತುಂಬ ದಾನ ಕೊಟ್ಟಿದ್ದಾರೆ, ಅದರ ಧರ್ಮದರ್ಶಿಗಳು ಅಂತ ಹೇಳಿದ್ರು. ಅಂದರೆ ಎಷ್ಟೇ ದೊಡ್ಡವರಾದರೂ ಭಗವಂತನ ಪಕ್ಕ ಯಾಕೆ ಹಾಕೋಬೇಕು, ಅವ್ರ ಪ್ರತಿಮೆನೇ ನಿಲ್ಲಿಸ್ಬಿಟ್ಟಿದ್ದಾರೆ ಅಲ್ಲಿ. ಅಂದರೆ ಭಕ್ತಿ ಮಾಡಬೇಕಾದ್ರೂ ಅಲ್ಲಿ ಏನೋ ಒಂದು ಸ್ವಾರ್ಥ ಇರುತ್ತೆ, ವ್ಯಾಪಾರದ ರೀತಿ. ಅದಕ್ಕೆ ಭಕ್ತಿ ಎಂದರೆ ವ್ಯಾಪಾರವಲ್ಲ, ಅದು ಒಮ್ಮುಖದ ದಾರಿ, ಅರ್ಪಿಸುವುದಷ್ಟೇ ನಮ್ಮ ಕೆಲಸ. ಅಂದರೆ ಭಗವಂತನ ಮುಂದೆ ಹೋದಾಗ ಎಲ್ಲರ ಒಂದು ಯೋಚನೆ ಹೇಗಿರುತ್ತೆ ಅಂದರೆ, ಕೆಲವರು ಹೇಳ್ತಾರೆ ಈ ದೇವರು ತುಂಬ ಸತ್ಯ ಅಂತೆ ಅಂತ. ಎಲ್ಲ ದೇವರು ಸತ್ಯನೇ. ಈ ದೇವರು ಸತ್ಯ ಅಂದರೆ ಏನು ಅಂದರೆ, ಇವ್ರು ಕೇಳಿದ್ದೇನೋ ನೆರವೇರುತ್ತೆ, ಇವ್ರು ಕೇಳಿದ್ದೇನೋ ಸಿಗತ್ತೆ. ಅಂದರೆ ನನಗೇನೋ ಸಿಗತ್ತೆ ಅನ್ನೋದಕ್ಕೋಸ್ಕರ ಭಗವಂತ ಬೇಕು, ಅಷ್ಟೊತ್ತು ಭಗವಂತ ಯಾರಿಗೂ ಬೇಡ. ಅದು ಭಕ್ತಿ ಅಲ್ಲ. ಭಕ್ತಿ ಅಂದರೆ ವ್ಯಾಪಾರವಲ್ಲ. ಹೀಗೆ ಭಕ್ತಿ ಅನ್ನುವ ವಿಚಾರಕ್ಕೆ
ಒಂದು ದೊಡ್ಡ ವ್ಯಾಖ್ಯಾನವನ್ನು ಕೊಟ್ಟಂಥವ್ರೆ ನಾರದರು. ಅದೇ ರೀತಿ ನಾರದ ಪುರಾಣ ಅಂತ ಇದೆ, ಅದರಲ್ಲಿ ಸನಕಾದಿಗಳು ಅಂತ ಅವರು ಕೂಡ ಬ್ರಹ್ಮನ ಮಾನಸ ಪುತ್ರರು. ಸನಕ, ಸನಂದನ, ಸನಾತನ, ಸನತ್ ಕುಮಾರ ಅಂತೇಳಿ ಆ ಸನಕಾದಿಗಳು ಮತ್ತು ನಾರದರ ಸಂವಾದ ಇರತಕ್ಕಂಥದ್ದೇ ಒಂದು ದೊಡ್ಡ ಪುರಾಣ. ಆ 18 ಪುರಾಣಗಳ ಪೈಕಿ ಅದು ಒಂದು ಪುರಾಣ, ಮಹಾಪುರಾಣವೇ ಅದು. 18,000 ಶ್ಲೋಕದ ದೊಡ್ಡ ಪುರಾಣವೇ ಇದೆ. ನಾರದ ಸ್ಮೃತಿ ಅಂತ ಒಂದು ಗ್ರಂಥ ಇದೆ, ವಿಶೇಷವಾಗಿ ನೀತಿ, ಕಾನೂನು, ಧರ್ಮಶಾಸ್ತ್ರದ ಸಂಬಂಧಪಟ್ಟಂತಹ ಒಂದು ಗ್ರಂಥ. ಇನ್ನು ಸಂಗೀತದ ಕ್ಷೇತ್ರದಲ್ಲಿ ಕೂಡ ಒಂದು ಸಾಹಿತ್ಯವನ್ನು ಅವರು ರಚನೆ ಮಾಡಿದ್ದಾರೆ. ಸಂಗೀತ ಕ್ಷೇತ್ರದ ಮೊದಲ ಶಿಕ್ಷಕ ಅಂತ ಹೇಳ್ಬೋದು ಅವರು ನಾರದರು. ಯಾಕೆಂದ್ರೆ ಸದಾ ಭಗವಂತನ ಒಂದು ಭಜನೆ, ಜಪ, ಅವನ ಗುಣಗಾನ ಮಾಡೋದೇ ಅವರ ಜೀವನ. ಅವ್ರ ಕೈನಲ್ಲಿ ಯಾವಾಗಲೂ ವೀಣೆ ಇರುತ್ತೆ. ಆ ವೀಣೆ ಬಳಸಿದಂಥ ಮೊದಲ ಸಂಗೀತಗಾರ, ಮೊದಲ ವಾದ್ಯಗಾರ ಕೂಡ ಹೌದು, ಮೊದಲ ಸಂಗೀತದ ಒಂದು ಶಾಸ್ತ್ರಕ್ಕೆ ಒಂದು ಪ್ರಾರಂಭದ ವ್ಯಕ್ತಿ ಕೂಡ ಅವರು. ಆ ವೀಣೆಯ ಹೆಸರು ಮಹತಿ ಅಂತ ಹೇಳಿ. ಸಂಗೀತ ಮಕರಂದ ಅಂತ ಹೇಳಿ ಒಂದು ಸಂಗೀತ ಶಾಸ್ತ್ರದ ಪುಸ್ತಕ ಕೂಡ ಬರೆದಿದ್ದಾರೆ. ಮೊದಲನೇ ಮ್ಯೂಸಿಕ್ ಟೀಚರ್ ಅಂತ ಎಷ್ಟೋ ಸಾವಿರಾರು ವರ್ಷದ ಗಡೆ ಇದ್ರು ಕೂಡ ಇತ್ತೀಚೆಗೆ ಆದಂತಹ ತ್ಯಾಗರಾಜರಿಗೂ ಗುರುಗಳು ನಾರದರೇ. ನಾರದರನ್ನ ಹಾಡಿ ಹೊಗಳಿ ಅವರನ್ನ ಅತ್ಯಂತ ದೊಡ್ಡ ಗುರುಸ್ಥಾನದಲ್ಲಿ ಇಟ್ಟು ಪೂಜಿಸಿದವರು ತ್ಯಾಗರಾಜರು. ಪುರಂದರದಾಸರಿಗಂತೂ ಅವರು ನಾರದರ ಅವತಾರ, ನಾರದಾಂಶ ಸಂಭೂತರು ಅಂತಾನೆ ನಾವು ನೋಡ್ತೀವಿ. ಅಂದರೆ ನಾರದರು ಏನೇನೆಲ್ಲ ಹೇಳಿದ್ದಾರೆ ಅದನ್ನ ಕನ್ನಡದಲ್ಲಿ ಪುರಂದರದಾಸರು ಅದನ್ನು ನಮಗೆ ಕೊಟ್ಟಿದ್ದಾರೆ. ಅದು ನಮ್ಮ ಸೌಭಾಗ್ಯ. ಹೀಗೆ ನಾರದರು ಅಂತ ಹೇಳಿದ್ರೆ ಅನೇಕ ರೀತಿಯಲ್ಲಿ ನಮ್ಮ ಜೊತೆ ಜೋಡ್ಕೊಂಡಿದ್ದಾರೆ, ನಮ್ಗೆ ಗೊತ್ತೇ ಇಲ್ಲ. ಈಗ ನಾವು ಪರಾಭವ ಸಂವತ್ಸರ ಅಂತ ಕರಿತೀವಿ, ಮೊನ್ನೆ ಯುಗಾದಿ ದಿವಸ ಅದು ಬದಲಾಯಿತು. ಈ ರೀತಿ ಸಂವತ್ಸರಗಳಿದೆ, ನಮಗೆ ಗೊತ್ತು 60 ಸಂವತ್ಸರಗಳಿದೆ. ಪ್ರಭವ, ವಿಭವ, ಶುಕ್ಲ, ಪ್ರಮೋದೂತ, ಪ್ರಜೋತ್ಪತ್ತಿ, ಆಂಗೀರಸ, ಶ್ರೀಮುಖ, ಭಾವ, ಯುವ, ಧಾತೃ, ಈಶ್ವರ, ಬಹುಧಾನ್ಯ, ಪ್ರಮಾತಿ, ವಿಕ್ರಮ, ವೃಷ, ಚಿತ್ರಭಾನು, ಹೀಗೆ ತಾರಣ, ಅಕ್ಷಯ ಅಂತ 60 ಸಂವತ್ಸರಗಳಿದೆ. ಯಾವ್ದು ಈ ಸಂವತ್ಸರ ಅಂತ ಹೇಳಿದ್ರೆ ಇದರ ಹಿಂದೆ ಕೂಡ ಒಂದು ಕತೆ ಇದೆ. ಯಾವುದೋ ಒಂದು ಅವತಾರದಲ್ಲಿ, ಒಂದು ಜನ್ಮದಲ್ಲಿ ನಾರದರು ಅವರ ಮಕ್ಕಳಾಗಿ ಹುಟ್ಟಿದಂತ 60 ಜನ, ಆ 60 ಜನರ ಹೆಸರು ಅದು ಚಿರಸ್ಥಾಯಿಯಾಗಿರ್ಲಿ ಅಂತ ಹೇಳಿ ಅವ್ರಿಗೆ ವಿಷ್ಣು ಅವ್ರಿಗೆ ಆಶೀರ್ವಾದ ಮಾಡ್ತಾನೆ. ಆ 60 ಜನರು ಒಂದೊಂದು ವರ್ಷಕ್ಕೆ ಒಂದೊಂದು ಸಂವತ್ಸರ ಅಂತ ಕರೀತಾರೆ, ಅದಕ್ಕೆ ಇಟ್ಟಾರೆ. ಅಂದ್ರೆ ಒಬ್ಬ ವ್ಯಕ್ತಿ ಅವನು ಹುಟ್ಟಿದಾಗ ಒಂದು ಸಂವತ್ಸರ ಇರುತ್ತೆ, ಆ 60 ಒಂದು ಸೈಕಲ್ ಮುಗಿಸೋ ಅಷ್ಟೊತ್ತಿಗೆ 60 ಸಂವತ್ಸರ ಆಗುತ್ತೆ. ಅದಕ್ಕೆ 60 ವರ್ಷ ಆದಾಗ ಷಷ್ಟ್ಯಬ್ದಿ ಪೂರ್ತಿ ಅಂತ ಮಾಡ್ತಾರೆ. ಅಂದ್ರೆ ಒಂದು ಸೈಕಲ್ ಕಂಪ್ಲೀಟ್ ಮಾಡ್ದ ಅಂದ್ರೆ ಸಂವತ್ಸರದ ಒಂದು ಸೈಕಲ್. ಅಂದ್ರೆ ಬರೀ ಸಂವತ್ಸರದ ಒಂದು ಸೈಕಲ್ ಅಲ್ಲ, ಒಬ್ಬ ಮನುಷ್ಯ ಒಂದು 60 ವರ್ಷ ಆಗೋಷ್ಟೊತ್ತಿಗೆ ಜೀವನದ ಎಲ್ಲ ಮುಖಗಳನ್ನು ಒಂದ್ಸಲಿ ಅನುಭವಿಸ್ಬಿಟ್ಟಿರ್ತಾನೆ. ಒಂದು ಫುಲ್ ಸರ್ಕಲ್ ಅವ್ನಿಗೆ ಅನುಭವ ಆಗ್ಬಿಟ್ಟಿರುತ್ತೆ. 60 ವರ್ಷ ಅಂತಂದ್ರೆ ಒಂದು ಮಹತ್ವದ ಘಟ್ಟ. 60 ವರ್ಷ ಆದ್ಮೇಲೆ ಅವನ ಜೀವನದಲ್ಲಿ ಒಂದಷ್ಟು ಹೊಸ ಆದ್ಯತೆಗಳು ಬರುತ್ತೆ. ಇವತ್ತು ಕೆಲಸ ಮಾಡ್ತಾ ಇದ್ರೆ ಅವರು ರಿಟೈರ್ ಆಗ್ತಾರೆ ಅಂದ್ರೆ ಅವ್ರ ಹಣ ಸಂಪಾದನೆ ಅನ್ನೋದನ್ನ ಅಲ್ಲಿಗೆ ಮೊಟಕುಗೊಳಿಸಿ ಮುಂದೆ ಬೇರೆ ಒಂದು ದೊಡ್ಡ ಸಾಧನೆ ಕಡೆ ಗಮನ ಕೊಡ್ತಾರೆ. ಅಂದ್ರೆ ಅವ್ರ ಜೀವನದ ಪ್ರಿಯಾರಿಟಿ ಚೇಂಜ್ ಆಗುತ್ತೆ, ಒಂದ್ ರೀತಿ ಒಂದು ಸೈಕಲ್ ಕಂಪ್ಲೀಟ್ ಆಗುತ್ತೆ. ಹಾಗಾಗಿ ನಮ್ಮಲ್ಲಿ ಏನ್ ಹೇಳ್ತಾರೆ ಅಂದ್ರೆ ಒಬ್ಬ ಮನುಷ್ಯ ಅವ್ನು 120 ವರ್ಷ ಬದುಕಬೇಕು ಅಂತ. 2 ಸೈಕಲ್ ಈ ರೀತಿ ಮಾಡೋಕೆ, ಮೊದಲನೇ ಸೈಕಲ್ನಲ್ಲಿ ಜಾಯತೆ, ವರ್ಧತೆ, ಪರಿಣಮತೆ, ಅನೇಕ ತಿಳ್ಕೊಳ್ತಾನೆ, ಅನುಭವಿಸ್ತಾನೆ. ಆ ಒಂದು ಮಾಗಿ ಒಂದು ಹಂತಕ್ಕೆ ಬಂದ್ಮೇಲೆ 60 ವರ್ಷ ಅವನು ಆ ಸಾಧನೆಯನ್ನ ಮಾಡಬೇಕು. ಹೀಗೆ 2 ಸೈಕಲ್, ಸಂವತ್ಸರದ ಸೈಕಲ್, ಅದನ್ನ ಅವನು ಮಾಡಬೇಕು ಅಂತ. ಅಂದ್ರೆ ನಮ್ಮ ದಿನನಿತ್ಯದ ಪಂಚಾಂಗದಲ್ಲಿ ನಾರದರಿಗೆ ಸಂಬಂಧಪಟ್ಟಂತ ಈ ಒಂದು 60 ಹೆಸರುಗಳು ಬಂದಿದೆ, ನಮಗೆ ಗೊತ್ತಿಲ್ಲ ಅಷ್ಟೇ. ಹೀಗೆ ನಾರದರು ಅಂತ ಹೇಳಿದ್ರೆ ಅವರೊಬ್ಬ ನಿತ್ಯ ಪ್ರವಾಸಿ.
ಸಂಗೀತಗಾರ, ಕತೆಗಾರ, ಭಗವಂತನ ಗುಣಗಾನವನ್ನೇ ತನ್ನ ಜೀವನದ ಒಂದು ವೃತ್ತಿಯಾಗಿ ಮಾಡ್ಕೊಂಡಂಥವನು, ಜನರಿಗೆ ವಿವೇಕವನ್ನು ಕೊಡ್ತಕ್ಕಂತಹ, ಜಾಗೃತಿಯನ್ನು ಮಾಡ್ತಕ್ಕಂತಹ, ಸುದ್ದಿಯನ್ನು ತಿಳಿಸ್ತಕ್ಕಂತಹ ಜಗತ್ತಿನ ಮೊದಲ ಪತ್ರಕರ್ತ ಅಂತ ಕರೀತಾರೆ. ಯಾಕೆಂದ್ರೆ ಎಲ್ಲ ಲೋಕದ ಸುದ್ದಿಗಳು ಅವ್ರಿಗೆ ಗೊತ್ತು. ನಾರದರು ಬಂದ್ರು ಅಂದ್ರೆ ಏನೋ ಒಂದು ಹೊಸ ಸುದ್ದಿ, ಹೊಸ ವಿಚಾರ, ಹೊಸ ಮಾರ್ಗದರ್ಶನ, ಹೊಸ ಕತೆ. ಈ ರೀತಿ ನಾರದರು ಅಂದ್ರೆ ಜಗತ್ತಿನ ಮೊದಲ ಪತ್ರಕರ್ತ ಅಂತ ಕೂಡ ಕರೀತಾರೆ. 3 ಲೋಕಗಳನ್ನ ಓಡಾಡ್ತಕ್ಕಂಥವ್ರು, ಮತ್ತೆ 3 ಕಾಲದ ಜ್ಞಾನವೂ ಅವ್ರಿಗಿತ್ತು. ಆ ರೀತಿ ಅವ್ರಿಗೆ ಒಂದು ಭಗವಂತನ ಆಶೀರ್ವಾದ ಇತ್ತು. ಹಾಗಾಗಿ 3 ಕಾಲ, ತ್ರಿಕಾಲ ಜ್ಞಾನಿಯವರು. ಮತ್ತೆ ಮತ್ತೊಂದು ವಿಶೇಷ ಅಂದ್ರೆ ಅವರು 3 ಲೋಕಕ್ಕೆ ಹೋಗ್ತಾರೆ ಅಂತ ಹೇಳಿದೆ. 3 ಲೋಕ ಅಂದ್ರೆ ಒಂದು ದೇವತೆಗಳಿರೋದು, ಇನ್ನೊಂದು ಮನುಷ್ಯರ ಲೋಕ, ಇನ್ನೊಂದು ದಾನವರ ಲೋಕ. ಅಂದ್ರೆ ಎಲ್ಲಾ ಲೋಕದಲ್ಲೂ ಅವ್ರಿಗೆ ಪ್ರವೇಶ ಇದೆ. ಏನು ಇವತ್ತು ಏನು ಎಲ್ಲ ಒಂದ್ ಕಡೆ ಹೋಗ್ಬೇಕು ವೀಸಾ ಬೇಕಾಗತ್ತೆ, ಹಾಗೆ ಎಲ್ಲಂದ್ರಲ್ಲಿ ಹೋಗಕ್ಕಾಗಲ್ಲ. ಆದ್ರೆ ನಾರದರಿಗೆ ವಿಚಿತ್ರ ಅಂದ್ರೆ, ವಿಶೇಷ ಅಂದ್ರೆ ಅವ್ರಿಗೆ ಎಲ್ಲಾ ಕಡೆ ವೀಸಾ, ಎಲ್ಲಾ ಕಡೆ ಫ್ರೀ ಎಂಟ್ರಿ. ಈಗ ಸಿಂಗಪುರ್ ದೇಶದ ಪಾಸ್ಪೋರ್ಟ್ ಇದ್ಬಿಟ್ರೆ ಅವ್ರು ಜಗತ್ತಿನ ಸುಮಾರು ಒಂದು 180-190 ದೇಶಗಳಿಗೆ ವೀಸಾ ಇಲ್ಲದೆ ಹೋಗ್ಬೋದಂತೆ. ಆ ರೀತಿ ನಾರದರಿಗೆ ಎಲ್ಲ ಕಡೆ ಹೋಗಬಹುದು ಅಷ್ಟೇ ಅಲ್ಲ, ಅಲ್ಲಿ ಅವ್ರಿಗೆ ಸ್ವಾಗತವೂ ಇರ್ತಾ ಇತ್ತು. ದೇವತೆಗಳು ಇವ್ರನ್ನ ಹೋದಾಗ ಇವ್ರನ್ನ ಮಾತಾಡಿಸ್ತಾ ಇದ್ರು. ರಾಕ್ಷಸರು, ದಾನವರ ಮಧ್ಯೆ ಹೋಗಿ ಕೂಡ ಇವರು ಮಾತಾಡ್ಸ್ಯಾರ. ರಾಜರ ಅರಮನೆಗಳು ಹೋಗ್ತಾ ಇರ್ತಾರೆ, ಹೋದ ಕಡೆ ಎಲ್ಲ ಇವ್ರಿಗೆ ಆದರ, ಸತ್ಕಾರ, ಗೌರವ, ಭಕ್ತಿಯಿಂದ ಅವ್ರಿಗೆ ನೋಡ್ಕೊಳ್ತಾ ಇರ್ತಾರೆ. ಋಷಿಮುನಿಗಳ ಆಶ್ರಮಗಳಿಗೆ ಹೋಗ್ತಾ ಇರ್ತಾರೆ. ವೇದವ್ಯಾಸರು, ವಾಲ್ಮೀಕಿಗಳು, ಅದೆಷ್ಟು ಋಷಿಗಳನ್ನ ಇವ್ರು ಹೋಗಿ ಭೇಟಿ ಮಾಡ್ಯಾರೆ. ಹೀಗೆ ಎಲ್ಲರ ಮಧ್ಯೆ ಓಡಾಡ್ತಾ ಎಲ್ಲರಿಗೂ ಒಂದು ಜ್ಞಾನವನ್ನ, ಭಕ್ತಿಯನ್ನ ತಿಳಿಸ್ತಾ, ಅವ್ರಿಗಿದ್ದಂಥ ಕೆಲವು ಸಂದೇಹಗಳಿಗೆ ಉತ್ತರಗಳನ್ನು ಕೊಡ್ತಾ, ನಿರಂತರ ಎಲ್ಲರನ್ನು ದೇವರೆಡೆಗೆ ತಿರುಗಿಸ್ತಕ್ಕಂತಹ ಮಾಡ್ತಾ ಇರ್ತಕ್ಕಂತಹ ಒಬ್ಬ ಶ್ರೇಷ್ಠ ಚೇತನ ಅಂತ ಹೇಳಿದ್ರೆ ಅದು ವೇದವ್ಯಾಸರು. ದೊಡ್ಡ ವೈಷ್ಣವ, ಒಬ್ಬ ವಿಷ್ಣು ಭಕ್ತ ಹೇಗಿರ್ಬೇಕು ಅಂತ ಹೇಳಿದ್ರೆ ಅದಕ್ಕೆ ನಾರದರೇ ಒಂದು ಆದರ್ಶ. ಅದಕ್ಕಿಂತ ದೊಡ್ಡ ಆದರ್ಶ ಇರ್ಲಿಕ್ಕೆ ಸಾಧ್ಯ ಇಲ್ಲ. ಇದಕ್ಕೆಲ್ಲಕ್ಕಿಂತ ಮುಖ್ಯವಾಗಿ ಅವರ ಒಂದು ವಿಚಾರವನ್ನು ನಾವು ನೋಡಿದ್ರೆ, ನಾಗಲೇ ಹೇಳಿದೆ, ದೇವರ ಕೆಲಸ ಆಗ್ಬೇಕು ಅಂತ ಹೇಳಿದ್ರೆ ಅದಕ್ಕೆ ನಾರದರನ್ನ ದೇವರು ಬಳಸ್ಕೊಳ್ತಾ ಇದ್ರು. ಅಂದ್ರೆ ದೇವರು ಅವನು ಎಲ್ಲವನ್ನೂ ಮಾಡ್ತಕ್ಕಂಥ ಸಾಮರ್ಥ್ಯ ಇದೆ. ನಾವೇನ್ ಮಾಡೋದು ಅಂತ ಪ್ರಶ್ನೆ ಬರುತ್ತೆ ಮನುಷ್ಯರಿಗೆ. ಮನುಷ್ಯ ಅಸ್ವತಂತ್ರ, ಭಗವಂತ ಸ್ವತಂತ್ರ. ಈ ಅಸ್ವತಂತ್ರ ಆದ್ರಿಂದ ನಾನು ಸುಮ್ಮನೆ ಕೂತ್ಕೊಂಡ್ಬಿಡ್ಬೇಕಾ, ನಾನೇನ್ ಮಾಡ್ಬೇಕು, ನನ್ನ ಕೈಲೇನು ಮಾಡಕ್ಕೆ ಆಗಲ್ವಲ್ಲ ಅಂತ ಪ್ರಶ್ನೆ ಬಂದಾಗ ನಮ್ಮ ಹಿರಿಯರು ಏನು ಹೇಳ್ತಾರೆ ಅಂತಂದ್ರೆ, ನಾವು ಏನು ಮಾಡೋಕ್ಕಾಗಲ್ಲ, ನಾವು ಒಂದು ರೀತಿ ಒಂದು ಸಾಧನ ಇದ್ದಂಗೆ, ಇನ್ಸ್ಟ್ರೂಮೆಂಟ್ ಇದ್ದಂಗೆ. ಹೇಗೆ ಒಂದು ಕೊಳಲಿದೆ, ಆ ಕೊಳಲೇ ಏನು ಶಬ್ದ ಮಾಡೋಕ್ಕಾಗಲ್ಲ, ಆ ಕೊಳಲಿನ ಮೂಲಕ ಕೃಷ್ಣ ಅವನು ತನ್ನ ಗಾನವನ್ನ, ತನ್ನ ನಾದವನ್ನ ಹೊರಗೆ ತರ್ತಾನೆ. ಅಂದ್ರೆ ಆ ಕೊಳಲು ಅನ್ನೋದು ಒಂದು ಸಾಧನ ಅಷ್ಟೆ, ಇನ್ಸ್ಟ್ರೂಮೆಂಟ್, ಮೀಡಿಯಂ. ಎಷ್ಟೊಂದು ಕೊಳಲಿರ್ಬೋದು, ಆದರೆ ಆ ಕೊಳಲ್ನೇ ಅವನು ಸೆಲೆಕ್ಟ್ ಮಾಡ್ದ ಅಲ್ವಾ. ಹಾಗೆ ಎಷ್ಟೊಂದು ಜನರು ಇರ್ಬೋದು ಲೋಕದಲ್ಲಿ, ಆದರೆ ದೇವರು ಕೆಲವ್ರನ್ನ ಆಯ್ಕೆ ಮಾಡ್ತಾನೆ. ಅವನ ಪ್ರೀತಿಗೆ ಪಾತ್ರರಾದಂಥ ಅವನ ಭಕ್ತರನ್ನು ಆಯ್ಕೆ ಮಾಡಿ ಅವರ ಮೂಲಕ ಅವನು ಸತ್ಕಾರ್ಯಗಳನ್ನು ಮಾಡಿಸ್ತಾನೆ. ಹಾಗಾಗಿ ನಮ್ಮ ಹಿರಿಯರು, ಜ್ಞಾನಿಗಳು ಏನು ಹೇಳ್ತಾರೆ ಅಂತಂದ್ರೆ, ನಾವು ಹೇಗಿರ್ಬೇಕು ಅಂತಂದ್ರೆ ದೇವರು ಒಳ್ಳೆ ಕೆಲಸ ಮಾಡೋಕ್ಕೆ ನಮ್ಮನ್ನು ಆಯ್ಕೆ ಮಾಡಬೇಕು. ಆ ರೀತಿ ನಮ್ಮನ್ನು ನಾವು ಎಕ್ವಿಪ್ ಮಾಡ್ಕೊಳ್ಬೇಕು. ಹೇಗೆ ಒಂದು ನೀರು ಕುಡಿಬೇಕು ಅಂದ್ರೆ, ನೀವು ಅಲ್ಲಿ ಲೋಟಗಳಿಟ್ಟಿರ್ತಾರೆ, ಒಂದು ಲೋಟ ತೊಗೊಂಡು ಕುಡಿಬೇಕು ಅಂದ್ರೆ ಯಾವ ಲೋಟ ಸ್ವಲ್ಪ ಶುದ್ಧವಾಗಿದೆ, ಸ್ವಚ್ಛವಾಗಿದೆ, ನೀರು ಕುಡಿಯೋಕೆ ಯೋಗ್ಯ ಇದೆ, ಆ ಲೋಟವನ್ನು ತೊಗೊಂಡು ನಾವು ನೀರು ಕುಡಿತೀವಿ. ಅಂದ್ರೆ ಒಂದು ಲೋಟ ತೊಗೊಳ್ಬೇಕಾದ್ರೆ ಚೆನ್ನಾಗಿದೆ ಅಂತ ನೋಡ್ತೀವಿ. ಅದೇ ರೀತಿ ದೇವರು ಯಾರು ಸೂಕ್ತವಾದಂಥ ವ್ಯಕ್ತಿ ಅಂತ ನೋಡಿ ತನ್ನ ಕಾರ್ಯಕ್ಕೆ ಅವನು ಬಳಸ್ತಾನೆ. ಆ ರೀತಿ ನಾವೆಲ್ಲರೂ ಸಾಧನೆ ಮಾಡಬೇಕು ಅಂತ ಹೇಳಿದ್ರೆ ಇದಕ್ಕೆ ನಾರದರಿಗಿಂತ ದೊಡ್ಡ ಪ್ರೇರಣೆ ಇರ್ಲಿಕ್ಕೆ ಸಾಧ್ಯ ಇಲ್ಲ. ಅಂತಹ ನಾರದರ ಜೀವನ ಅದೆಷ್ಟು ಶ್ರೇಷ್ಠ ಅಂತ ಹೇಳಿದ್ರೆ, ಕೃಷ್ಣ ಭಗವದ್ಗೀತೆಯ 10ನೇ ಅಧ್ಯಾಯದಲ್ಲಿ ವಿಭೂತಿ ಯೋಗ ಅಂತ, ಅಲ್ಲಿ ಯಾವುದರಲ್ಲಿ ನನ್ನ ವಿಶೇಷ ಸನ್ನಿಧಾನ ಇದೆ,
ಸ್ರೋತಸಾಂ ಅಸ್ಮಿ ಜಾಹ್ನವಿ, ನದಿಗಳಲ್ಲಿ ನಾನು ಗಂಗೆ, ಸ್ಥಾವರಾಣಾಂ ಹಿಮಾಲಯ, ಪರ್ವತಗಳಲ್ಲಿ ನಾನು ಹಿಮಾಲಯ ಅಂತ ಹೇಳ್ತಾ, ಋಷಿಗಳಲ್ಲಿ ನಾನು ನಾರದ ಅಂತ ಕೃಷ್ಣನೇ ಹೇಳ್ಕೊಂಡಿದ್ದಾನೆ. ಇದಕ್ಕಿಂತ ದೊಡ್ಡ ಸರ್ಟಿಫಿಕೇಟ್ ಯಾರು ಬೇಕು? ಇಂಥ ಒಂದು ಶ್ರೇಷ್ಠ ಚೇತನ ದೇವರ್ಷಿ ನಾರದರ ಜೀವನದ ಒಂದು ಚಿಂತನೆಯಿಂದ ಅದರ ಒಂದಷ್ಟು ಮೌಲ್ಯಗಳಲ್ಲಾದರೂ ನಮ್ಮೊಳಗಡೆ ಬಂದು ನಮ್ಮ ಒಂದು ಸ್ತರ, ನಮ್ಮ ಒಂದು ಸ್ಟ್ಯಾಂಡರ್ಡ್, ನಮ್ಮ ಒಂದು ಲೆವೆಲ್ ಅದು ಸ್ವಲ್ಪ 4 ಇಂಚಾರು ಮೇಲಕ್ಕೆ ಹೋಗ್ತು ಅಂತ ಹೇಳಿದ್ರೆ ಈ ಒಂದು ಪ್ರಯತ್ನ ಸಾರ್ಥಕ ಆಯಿತು ಅಂತ ನಾನು ಭಾವಿಸ್ತೀನಿ. ನಮಸ್ಕಾರ.